ನಿಮ್ಮ ಸುಂದರಬಾಬು ಮಾಡುವ ಪ್ರಣಾಮಗಳು. ನಿಮ್ಮ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ಕುಲದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೂ ಅಷ್ಟಾದಶ ವೇತಿ ಅಂತ ಏನು ಪ್ರಾರ್ಥನೆಯನ್ನು ಹೇಳಿದೀವಿ, ಅಂದ್ರೆ 18 ಜನ ಜ್ಯೋತಿಷ್ಯ ಶಾಸ್ತ್ರ ಪ್ರವರ್ತಕರಿದ್ದಾರೆ. ಅವರನ್ನು ಸಹ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಪ್ರಾರಂಭ ಮಾಡೋಣ. ನಿನ್ನೆ ದಿವಸ ಏನು ಪಾಠವನ್ನ ಮಾಡಿದ್ವಿ? ಕ್ಷೀರಪಥ ಅನ್ನೋದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸೃಷ್ಟಿಯ ಒಂದು ನಿರೂಪಣೆಯನ್ನ ಮಾಡ್ತಾ ಬಂದಿವಿ. ಮೈಥಾಲಜಿಕಲಿ ಮತ್ತು ವೈಜ್ಞಾನಿಕವಾಗಿ, ಅಸ್ಟ್ರಾನಮಿಕಲಿ ಅಂದ್ರೆ ಸೈಂಟಿಫಿಕ್ ಆಗಿನೂ ಮತ್ತೆ ಮೈಥಾಲಜಿಕಲಿ ಆಗಿ ಹೇಗೆ ಇದು ಒಂದು ಸೃಷ್ಟಿಯಾಗಿದೆ ಅಂತೇಳಿ ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ನಾವು ಅನೇಕ ವಿಧವಾದಂತ ಅಂಶಗಳನ್ನ ತಿಳ್ಕೊಂಡ್ವಿ. ಬ್ರಹ್ಮ ಸೃಷ್ಟಿ ಮಾಡ್ದ, ಆಕಾಶವನ್ನ ಸೃಷ್ಟಿ ಮಾಡ್ದ, ಅನಂತರ ಅದು ವಾಯು ತತ್ವವಾಯಿತು. ವಾಯು ತತ್ವ ಆದ್ಮೇಲೆ ಅದು ಅಗ್ನಿಯಾಗಿ ಪರಿವರ್ತನೆ ಆಯಿತು. ಅಗ್ನಿ ವಾಯು ಎರಡು ತಂಪಾದ ಮೇಲೆ ಜಲವಾಯಿತು. ಎಲ್ಲಾ ವಿಸ್ತುಗಳು ಸೇರಿದ ಮೇಲೆ ಒಂದು ಘನವಸ್ತುವಾಯಿತು. ಅದನ್ನೇ ಪೃಥ್ವಿ ತತ್ವ ಅಂತ ಕರೆದಿವಿ. ಆ ಪೃಥ್ವಿ ತತ್ವ ಅಂತಕ್ಕಂಥದ್ದು ತನ್ನೊಳಗಡೆ ಇರತಕ್ಕಂಥದ್ದು 3 ಗುಣಗಳನ್ನ ಒಂದು ಇರುತ್ತೆ. ಒಂದು ಅಟ್ರಾಕ್ಷನ್, ಒಂದು ರಿಪಲ್ಸನ್, ಒಂದು ಕಂಪ್ರೆಸ್. ಅಂದ್ರೆ ಒಂದು ಮ್ಯಾಗ್ನೆಟಿಕ್ ವೇವ್ ಜೊತೆ ಅದು ಸುತ್ತುತ್ತಾ ಇರುತ್ತೆ. ಆ ಸುತ್ತುತ್ತಾ ಏನಾಗತ್ತೆ, ಸುತ್ತೊತ್ತಡಬೇಕೆಯ ಕಾರಣದಿಂದ ಅದು ಹಿಗ್ಗಿ ಬರ್ಸ್ಟ್ ಆಗೋಗ್ಬಿಡುತ್ತೆ, ಸಿಡಿದೋಗ್ಬಿಡುತ್ತೆ. ಸಿಡಿದೋಗಿ ಅನೇಕ ವರ್ಷಗಳ ಕಾಲ ಆ ಸಿಡಿದೋದ ತುಣುಕುಗಳೆಲ್ಲವೂ ಸಹ ಒಂದೇ ತರವಾದಂತ ಕ್ವಾಲಿಟಿಗಳು, 3 ಕ್ವಾಲಿಟಿ ಇರೋದ್ರಿಂದ ಅದು ಸಹ ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತೆ. ಆ ಸುತ್ತೊತ್ತಡುವಿಕೆಯಿಂದ ಆಕಾಶ ತತ್ವದಲ್ಲಿ ಇರ್ತಕ್ಕಂಥ ಸುತ್ತೊತ್ತಡುವಿಕೆಯ ಪ್ರಭಾವದಿಂದ ಸುತ್ತುತ್ತಾ ತನ್ನದೇ ಆದಂತ, ತನಗೆ ಇಷ್ಟವಾದಂತ, ತನಗೆ ಹೋಲಿಕೆಯಾಗುವಂತಹ ತುಣುಕುಗಳ ಜೊತೆ ಅದು ಸೇರ್ಕೊಂಡಾಗ ಅದು ಬೇರೆ ಏನೋ ಮಾರ್ಪಡ್ತು. ಅದನ್ನ ಕೆಲವು ನಕ್ಷತ್ರಗಳಾಯಿತು. ಆ ನಕ್ಷತ್ರಗಳು ಮತ್ತೆ ಅದು ಸಹ ತಿರುಗ್ತಾ ಏನಾಯ್ತು, ಅದು ಒಂದು ಗುಂಪು ಮಾಡ್ಕೊಳ್ತು. ಆ ಗುಂಪು ಆಗಿದ್ದು ಗ್ಯಾಲಕ್ಸಿ ಅಂತ ಕನ್ವರ್ಟ್ ಆಯಿತು. ಆ ಬ್ರಹ್ಮಾಂಡದಲ್ಲಿ ಏನಾಯ್ತು, ಗ್ಯಾಲಕ್ಸಿಗಳು ಫಾರ್ಮೇಶನ್ ಆಯಿತು. ಅಂದ್ರೆ ಗ್ಯಾಲಕ್ಸಿ ಅಂದ್ರೆ ಏನಪ್ಪಾ ಅಂದ್ರೆ ನಕ್ಷತ್ರದ ಒಂದು ಸಮೂಹ, ಗುಂಪುಗಳು. ಆ ಗ್ಯಾಲಕ್ಸಿಗಳು ಸ್ಟಾರ್ಟ್ ಆಗಿ ಆ ಗ್ಯಾಲಕ್ಸಿಗಳ ಜೊತೆ ಗ್ಯಾಲಕ್ಸಿಗಳು ಸುತ್ತುತ್ತಾ ಇದರ ರಭಸಗಳೆಲ್ಲೋ ಸುತ್ತುತ್ತಾ ಏನಾಯ್ತು, ಬ್ಲಾಕ್ ಹೋಲ್ ಫಾರ್ಮೇಶನ್ ಆಯಿತು. ಬ್ಲಾಕ್ ಹೋಲ್ ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ ಈ ನದಿಗಳಲ್ಲಿ, ಕೆರೆಗಳಲ್ಲಿ ಹೇಳ್ತಾರಲ್ಲ, ಸುಳಿ ಸುತ್ತುತ್ತಾ ಇದೆ, ಅಲ್ಲಿಗೆ ಹೋದ್ರೆ ಜನನ ಎಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀವಲ್ವಾ. ಸೇಮ್ ಕಾನ್ಸೆಪ್ಟ್ ಬ್ಲಾಕ್ ಹೋಲ್, ಬೇರೆ ಏನು ಅಲ್ಲ. ಇಲ್ಲಿ ಹೇಗೆ ಅದು ಸುತ್ತುತ್ತಾ ಇರುತ್ತೋ, ಅಲ್ಲಿ ಯಾವ್ದಾದ್ರು ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಅದು ಒಳಗಡೆ ಎಳ್ಕೊಂಡ್ಬಿಡುತ್ತೋ, ಹಾಗೇನೆ ಆ ಒಂದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಬ್ಲಾಕ್ ಹೋಲ್ ಅಂತ ಕರೀತಕ್ಕಂಥದ್ದು ದೊಡ್ಡದಾಗಿ ಸುತ್ತುತ್ತಾ ಇರುತ್ತೆ. ಅದಕ್ಕೇನ್ ಕೆಪಾಸಿಟಿ ಇರುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಗ್ಯಾಲಕ್ಸಿಗಳೇನಾದ್ರೂ ಪಕ್ಕದಲ್ಲಿ ಬಂದ್ರೆ ಗ್ಯಾಲಕ್ಸಿನೇ ಒಳಗಡೆ ಎಳ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರುತ್ತಂತ. ಇನ್ನು ಅದು ಎಷ್ಟು ಬೃಹದಾಕಾರವಾಗಿರುತ್ತೋ ಭಗವಂತನೇ ಬಲ್ಲ. ಅದನ್ನ ನಮ್ಗೆ ಹೇಳೋದಕ್ಕೆ ಬರ್ತಾ ಇಲ್ಲ. ಗ್ಯಾಲಕ್ಸಿ ಅನ್ನೋದೇ ಒಂದು ದೊಡ್ಡ ಗುಂಪು, ನಕ್ಷತ್ರದ ಗುಂಪದು. ಆ ಗುಂಪನ್ನ ಒಂದೇ ಸಾರ್ತಿ 4-10 ಒಟ್ಟಿಗೆ ನುಂಗುವಂತ ಕೆಪಾಸಿಟಿ ಬ್ಲಾಕ್ ಹೋಲ್ಗಿದೆ ಅಂತ. ಎಂತ ವಿಸ್ಮಯ ಇದೆ ಅಂತ ಹೇಳಿದ್ರೆ, ನಾವು ಪ್ರಪಂಚವನ್ನ ನೋಡ್ಬೇಕು. ಬರೀ ಕೆಳಗಡೆ ನೋಡ್ಕೊಂಡು ನಮ್ಮನ್ನ ನಾವು ನೋಡ್ಕೊಂಡೇ ಓಡಾಡ್ಕೊಂಡಿದೀವಿ. ಬಟ್ಟೆನ ಹಾಕೊಂಡ್ವಾ, ದುಡಿದ್ವಾ, ತಿಂದ್ವಾ, ಮನೆ ಕಟ್ಟದ್ವಾ, ಮಲಗದ್ವಾ, ಮಾತಾಡದ್ವಾ, ಓದ್ವಾ, ಬಂದ್ವಾ ಅಂತೇಳಿ. ಸ್ವಲ್ಪ ಆಕಾಶನ ನೋಡಿ, ಎಂತೆಂತ ವಿಸ್ಮಯ ಇದೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಕುತ್ಕೊಂಡು ಯೋಚನೆ ಮಾಡಿದ್ವಿ, ಹೇಗಪ್ಪ ಮಾಡದ ಇದನ್ನೆಲ್ಲ, ಹೇಗ್ ಸಾಧ್ಯ ಆಗ್ತಿದಲ್ಲ? ನಮ್ಮ ಕೈಗೆ ಒಂದು ಮನೆ ಕಟ್ಟಕ್ ಪ್ಲಾನ್ ಮಾಡಕ್ಕಾಗಲ್ಲ, ಒಂದು ಸಂಸಾರ ಮೈಂಟೈನ್ ಮಾಡಕ್ ಪ್ಲಾನ್ ಮಾಡಕ್ಕಾಗಲ್ಲ, ಜೀವನ ಮಾಡಕ್ ಪ್ಲಾನ್ ಮಾಡಕ್ಕಾಗಲ್ಲ. ಇಷ್ಟೊಂದು ವಿಚಿತ್ರಗಳನ್ನ ಮಾಡಿದಾನೆ ಅಂದ್ರೆ ಅವನಿಗೆ ಯಾರವನು? ಭಗವಂತ, ನಾರಾಯಣ. ಆ ನಾರಾಯಣನಿಂದ ಬ್ರಹ್ಮ ಸೃಷ್ಟಿ ಮಾಡಿದ ಒಂದೇ ಒಂದು ಆಕಾಶ ತತ್ವದಿಂದ ಇಷ್ಟೆಲ್ಲ ನಡೆದು ಹೋಗ್ತಾ ಇದೆ. ಅವ್ರು ಸೃಷ್ಟಿ ಮಾಡಿದ ಬರೀ ಆಕಾಶ ತತ್ವ ಮಾತ್ರನೇ, ಬೇರೆ ಅವನ್ ಸೃಷ್ಟಿ ಮಾಡಲಿಲ್ಲ. ಅದರ ಅಂಡರಲ್ಲಿ ಅದೆಲ್ಲ ಬೆಳಕ ಬಂದ್ಬಿಡ್ತು. ನಾವ್ ಹೇಳಲ್ವಾ, ಒಂದು ಕರ್ಮ ಮಾಡಿದ್ರೆ ಅದಕ್ಕೆ ಏನಾಗತ್ತೆ, ಬೇರೆ ಬೇರೆ ಕರ್ಮಗಳು ಬಂದು ಸೇರ್ಕೊಳ್ಳುತ್ತೆ. ನಾನು ಒಬ್ಬ ಮಾಡೋದ್ರಿಂದ ಬೇರೆಯವರಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದೇ ತರ ಆಕಾಶ ತತ್ವ ಒಂದು ಸೃಷ್ಟಿ ಮಾಡಿದಕ್ಕೆ ಇಡೀ ಪ್ರಪಂಚನೇ ಸೃಷ್ಟಿ ಆಗ್ತಾ ಬಂತು ಅಂತ ಬಂದ್ವಿ, ನೋಡಿದ್ವಿ. ಅದರಲ್ಲಿ ಬೇಕಾದಷ್ಟು ಗ್ಯಾಲಕ್ಸಿಗಳಿದಾವೆ, ಹೆಸರುಗಳಿದಾವೆ, ಬಣ್ಣದಾಗಿರ್ತಕ್ಕಂಥದ್ದಿದೆ.
ನೀವು ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗ್ಯಾಲಕ್ಸಿ ಅಂತ ಏನಾದ್ರು ಗೂಗಲ್ ಅಲ್ಲಿ ಹೊಡೆದ್ರೆ ಸಿಕ್ಕಾಬಟ್ಟೆ ಗ್ಯಾಲಕ್ಸಿಗಳನ್ನ ತೋರಿಸುತ್ತೆ. ಬಣ್ಣ ಬಣ್ಣದಾಗಿರುತ್ತೆ, ಕಣ್ಣಿಗೆ ಅದು ಎಲ್ಲೂ ನೋಡಿರಕ್ ಸಾಧ್ಯವಿರಲ್ಲ ಅಂತ ನವಿಲುಗರಿಯಲ್ಲಿರಂತ ಬಣ್ಣಗಳು, ಆಕಾಶದಲ್ಲಿ ತಗೋ ಬಣ್ಣಗಳು ಬೇಕಾದಷ್ಟು ಸಿಗುತ್ತೆ ಬಣ್ಣಗಳು. ಓಕೆ, ಅದರಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತಕ್ಕಂಥದ್ದು ಒಂದು ಗ್ಯಾಲಕ್ಸಿ. ಆ ಗ್ಯಾಲಕ್ಸಿ ಒಳಗಡೆ ನಾವಿದ್ದೀವಿ. ಆ ಗ್ಯಾಲಕ್ಸಿಯ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಕ್ಷೀರಪಥ ಅಂತ ಕರೀತಾರೆ. ನಿನ್ನೆ ನಾನು ಒಂದು ನಿಮಗೆ ಡ್ರಾಯಿಂಗ್ ಅನ್ನ ತೋರಿದೆ. ಅದೇನ್ ಮಾಡ್ತಾ ಇದೆ, ಹೀಗೆ ಸುತ್ತುತ್ತಾ ಇದೆ. ಯಾಕೆ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಯಾವಾಗ ಒಂದು ಅಟ್ರಾಕ್ಷನ್ ಒಂದು ರಿಪಲ್ಸನ್ ಶುರುವಾಗುತ್ತೋ, ಈ ಕಡೆ ಅದು ಅಟ್ರಾಕ್ಷನ್ ಆಗುತ್ತೆ, ಈ ಕಡೆ ರಿಪಲ್ಸ್ ಆಗುತ್ತೆ, ಆವಾಗ ಇದು ಸುತ್ತುತ್ತಾ ಸುತ್ತುತ್ತಾ ಇರುತ್ತೆ. ಆಕಾಶ ತತ್ವದಲ್ಲಿರ್ತಕ್ಕಂಥ 3 ಗುಣಗಳು, ಅದು ಆಕಾಶದ ತತ್ವದಿಂದ ಎಲ್ಲ ಹೊರಗಡೆ ಬಂದಿರೋದ್ರಿಂದ ಆ 3 ಗುಣಗಳು ಬದಲಾವಣೆನೇ ಆಗ್ತಾ ಇಲ್ಲ. ಅದನ್ನೇ ನಾವು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ ಕರಿತಿದೀವಿ ಈಗ. ಆಮೇಲೆ ಏನಾಯ್ತು, ಆ ಕ್ಷೀರಪಥದ ಉದ್ದ ಅಗಲ ಎಷ್ಟಿದೆ, ಲೈಟ್ ಎನರ್ಜಿನಲ್ಲಿ ನೋಡಬೇಕು. ಲೈಟ್ ಇಯರ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮಾಮೂಲಿ ಕಿಲೋಮೀಟರ್ ಅಲ್ಲ, ಅದು ಲೈಟ್ ಇಯರ್ಸ್ ಅಲ್ಲಿ. 1 ಸೆಕೆಂಡ್ ಈಸ್ ಈಕ್ವಲ್ ಟು ಲೈಟ್ ಎನರ್ಜಿ. ಲೈಟ್ ಇಯರ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ಅಂದ್ರೆ ನಮ್ಮ ದೃಷ್ಟಿ ಎಷ್ಟು ವೇಗವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳಿದ್ರೆ, ಹಿಂಗ ಅನ್ನೋಷ್ಟೊತ್ತಿಗೆ 3 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೋಗುತ್ತಂತೆ. ಅಂತ 3 ಲಕ್ಷ ಕಿಲೋಮೀಟರ್ ಅಂತಕ್ಕಂಥದ್ದು ಅಷ್ಟು ದೊಡ್ಡದು. ಅದು ಆ ಕ್ಷೀರಪಥ ಅಂತಕ್ಕಂಥದ್ದು ವ್ಯಾಪ್ತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಅಂದ್ರೆ ಅದರ ವ್ಯಾಸ ಒಂದು ರೌಂಡ್ ಎಷ್ಟಿದೆ ಅಂತ ಹೇಳಿದ್ರೆ 1 ಲಕ್ಷ ಕಿಲೋಮೀಟರ್ ಏನು ಲೈಟ್ ಎನರ್ಜಿ, ಲೈಟ್ ಇಯರ್ಸ್, ಜ್ಯೋತಿರ್ವರ್ಷ ಅಂತ ಕರಿತೀವಲ್ಲ, 1 ಲಕ್ಷ ವರ್ಷಗಳು ಇದಾವೆ. ಎಷ್ಟು ದೊಡ್ಡದು! 1 ಸೆಕೆಂಡ್ಗೆ ಅಷ್ಟ ಆಗ್ಬೇಕಾದ್ರೆ 1 ಲಕ್ಷಕ್ಕೆ ಎಷ್ಟು ಏನ್ ಕತೆ, ಅದು ಊಹೆನೇ ಮಾಡಕ್ಕಾಗಲ್ಲ. ಅದರ ದಪ್ಪ ಎಷ್ಟಿದೆ ಅಂತ ಹೇಳಿದ್ರೆ, ಅಂದ್ರೆ ಇವಾಗ ಇದು ವ್ಯಾಸ ಆಯ್ತು, ಅದರ ಸುತ್ತಳತೆ ಈ ದಪ್ಪ ಒಂದು ಈ ರೇಡಿಯೇಷನ್ ಅಂತೀವಲ್ವ, ಈ ದಪ್ಪ ಬಂದು 10,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇದು ನಾನು ಹೇಳ್ತಿರೋದು ನಾಟ್ ನಮ್ ಕಿಲೋಮೀಟರು. ಈಗ ನಾವು ಇಲ್ಲಿ ರೋಡ್ ಅಳಿತೀವಿ, ಭೂಮಿ ಅಳಿತೀವಿ, ಅಲ್ಲಿ ಮೈಲಿ ಕಿಲೋಮೀಟರ್ ಅಂತೀವಲ್ಲ, ಆ ಕಿಲೋಮೀಟರ್ ಅಲ್ಲ ಇದು. ಇದು ಲೈಟ್ ಎನರ್ಜಿ, ಲೈಟ್ ಇಯರ್ಸ್ ಅಂತ, ಜ್ಯೋತಿಷ್ಯ ವರ್ಷ ಅಂತ. ಅದರ ಮುಖಾಂತರವಾಗಿ ಅಳತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ದೊಡ್ಡದು ಅದು! ಅದರೊಳಗಡೆ ಹೋದಾಗ ನಮ್ಮ ಒಂದು ಕ್ಷೀರಪಥದ ಮಧ್ಯದಿಂದ 30,000 ಅಂದ್ರೆ 30,000 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣದಾದ ನಕ್ಷತ್ರ ಇದೆ. ಕ್ಷೀರಪಥದಲ್ಲಿ 200-300 ಕೋಟಿ ನಕ್ಷತ್ರಗಳಿದಾವೆ. ಅದನ್ನ ಟೆಲಿಸ್ಕೋಪ್ ಅಲ್ಲಿ ನೋಡಿದಾಗ ಆ ಮಧ್ಯದಿಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಒಂದು 30,000 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ನಕ್ಷತ್ರ ಇದೆ. ಆ ನಕ್ಷತ್ರನೇ ಈಗ ನಾವು ನೋಡುವಂಥದ್ದು, ಇರುವಂಥದ್ದು, ಅಧ್ಯಯನ ಮಾಡುವಂಥದ್ದು ಎಲ್ಲವೂ ಸಹ ಅದೇ ನಕ್ಷತ್ರ. ಅದನ್ನೇ ನಾವು ಸೂರ್ಯ ಅಂತ ಕರಿತಾ ಇರೋದು. ಸೂರ್ಯನಂತಹ ನಕ್ಷತ್ರಗಳು, ಸೂರ್ಯನಿಗಿಂತ ದೊಡ್ಡ ದೊಡ್ಡ ನಕ್ಷತ್ರಗಳು ಆ ಒಂದು ನಕ್ಷತ್ರ ಪುಂಜದಲ್ಲಿ ಬೇಕಾದಷ್ಟು ಕೋಟ್ಯಾನುಕೋಟಿಗಳಿದಾವೆ. ಆ ನಕ್ಷತ್ರಗಳು ಏನಾಗತ್ತೆ, ಇಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ಒಳಗಡೆ ತಗೊಂಡಾಗ ನಿಮಗೆ ಇನ್ನೇನಾದ್ರೂ ಅರ್ಥವಾಗಬಹುದು ಅನ್ಕೊಂತೀನಿ. ನಕ್ಷತ್ರಗಳು ಏನ್ ಮಾಡುತ್ತೆ ಅಂದ್ರೆ ಗುರುತ್ವಾಕರ್ಷಣೆಯನ್ನ ಬೀರ್ತಾ ಇರುತ್ತೆ. ಆ ಬ್ಲಾಕ್ ಹೋಲು ಅಂದ್ರೆ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳಿದ್ನಲ್ಲ, ಅದು ಹೇಗ್ ನಿಂತ್ಕೊಂಡಿದೆ? ಯಾರು ಹಿಡ್ಕೊಂಡಿದ್ದಾರೆ? ಅದೇನಾದ್ರೂ ಒಂದು ಕಡ್ಡಿ ಹಾಕ್ಬಿಟ್ಟು ಹಿಡ್ಕೊಂಡಿದಾರ? ಬೋಲ್ಟ್ ನಟ್ ಹಾಕಿ ಫಿಕ್ಸ್ ಮಾಡಿದಾರ? ಇಲ್ಲ. ಮತ್ ಹೇಗ್ ನಿಂತ್ಕೊಂಡಿದೆ ಅದು? ಅಂದ್ರೆ ಒಂದಕ್ಕೆ ಒಂದು ಅಟ್ರಾಕ್ಷನ್, ಎಳೆತ, ಗ್ರಾವಿಟೇಷನ್ ಪವರ್, ಪುಲ್ಲಿಂಗ್ ಅಲ್ಲಿ ಅದು ನಿಂತ್ಕೊಂಡಿದೆ. ಸೊ ಇವಾಗ ಪುಲ್ ಆಗ್ತಾ ಇದೆ ಅಂತ ಹೇಳಿದಾಗ ಇದಕ್ಕೂ ಅದಕ್ಕೂ ಯಾವುದೋ ಒಂದು ಕನೆಕ್ಷನ್ ಬರ್ತಾ ಇದೆಯಲ್ವಾ? ಆ ಕನೆಕ್ಷನ್ನೇ ನಾವು ಏನಂತ ಕರೆಯೋದು? ಮ್ಯಾಗ್ನೆಟಿಕ್ ಫೋರ್ಸ್, ಆಯಸ್ಕಾಂತ, ಗುರುತ್ವಾಕರ್ಷಣೆ ಒಂದನ್ನ ಒಂದು ಹಿಡ್ಕೊಂಡಿದೆ. ಹಾಗೆ ಸೂರ್ಯನನ್ನ ಹಿಡ್ಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಮೇರು ಪರ್ವತ.
ಮೇರು ದಿಕ್ಕು ಅಂತಕ್ಕಂಥ ಒಂದು ಪಾಯಿಂಟು. ಆ ಪಾಯಿಂಟ್ ಏನ್ ಮಾಡ್ತಿದೆ, ಸೂರ್ಯನನ್ನ ಹಿಡಿದಿಡ್ಕೊಂಡಿದೆ. ಆ ಒಂದು ಫೋರ್ತ್ ಅಲ್ಲಿ ಸೂರ್ಯ ಇದ್ದಾನೆ. ಆಯ್ತಾ? ಅವಾಗ ಸೂರ್ಯನನ್ನ ನೋಡ್ಬೇಕಾದ್ರೆ ಎಷ್ಟು ದಪ್ಪ ಇರ್ತಾನಪ್ಪ ಅವನು ಅಂತ ಹೇಳಿದ್ರೆ, ಅದನ್ನ ನಾವು ಒಳಗಡೆ 15,000 ಮಿಲಿಮೀಟರ್, ಎಷ್ಟೋ 15,000 ಮಿಲಿಮೀಟರ್ ಟೆಂಪರೇಚರ್ ಒಳಗಡೆ ಇದೆ. ಒಂದು ಎರಡಲ್ಲ, 15,000 ಮಿಲಿಮೀಟರ್ ಟೆಂಪರೇಚರ್ ಒಳಗಡೆ ಇದೆ ಆ ಸ್ಟಾರ್ ಒಳಗಡೆ. ಅದರೊಳಗಡೆ ಏನಿದೆ, ಹೈಡ್ರೋಜನ್ ಅಂಡ್ ಹೀಲಿಯಂ ಅನ್ನುವ 2 ಕೆಮಿಕಲ್ ವಸ್ತುಗಳಿದಾವೆ. ಅದನ್ನು ಹೊರತುಪಡಿಸಿಯಾಗಿ ಇನ್ನೂ 84 ವಿಧವಾದಂತಹ ವಸ್ತುಗಳು ಸೂರ್ಯನಲ್ಲಿ ಇದೆ. ಅದೇನಾಗ್ತಾ ಇದೆ, ಆ ಬರ್ನಿಂಗ್ ಆಗಿ ಮತ್ತೆ ಆಕಾಶದಲ್ಲಿರ್ತಕ್ಕಂಥ ಸುತ್ತೊತ್ತುಳುವಿಕೆಯಿಂದ ತಿರುಗ್ತಾ 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 ಇದೆ. ತಿರುಗುವಾಗ ಆ ಮಧ್ಯದಲ್ಲಿರ್ತಕ್ಕಂಥ ಸೂರ್ಯನ ಹೀಟು 15,000 ಮಿಲಿಮೀಟರ್ ಆದರೆ, ಹೊರಗಡೆ ಒಂದು ವ್ಯಾಪ್ತಿ ಇರುತ್ತಲ್ಲ, ಆ ಒಂದು ಟೆಂಪರೇಚರ್, ಆ ಟೆಂಪರೇಚರ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 10,000ನ 7,000 ಮಿಲಿಮೀಟರ್ ಇರುತ್ತಂತ. ಅದು ಶಾಖ. ಆ ಶಾಖದ ನಂತರ ನಮಗೆ ಬೆಳಕು ಬರ್ತಾ ಇರೋದು. ಇವತ್ತು ನಾವೇನು ಸೂರ್ಯ ಬೆಳಕು ಬಿಸಿಲು ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ, ಅಲ್ಲೆಲ್ಲೋ ಇರ್ತಕ್ಕಂಥ 15,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸೂರ್ಯ ಅಷ್ಟು ಶಾಖವನ್ನ ತಗೊಂಡು ಅಲ್ಲಿಂದ ಬರುವಂತ ಕಿರಣಗಳು ನಿಮಿಷಕ್ಕೆ 8 ನಿಮಿಷಕ್ಕೆ 1 ಕಿರಣಗಳು ಮೈ ಮೇಲೆ ಬೀಳುತ್ತೆ. ಅಂತ ಕಿರಣಗಳಿಂದ ನಾವು ಶಾಖ ಅಂತಿದ್ದೀವಿ. ಆಗ ಅದರೊಳಗಡೆ ಎಷ್ಟಿರಬೇಕು, ಎಷ್ಟು ಮಹತ್ವವಾಗಿರಬೇಕು. 74 ವಿಧವಾದಂತ ವಿಚಾರಗಳಿರುತ್ತೆ ಅದರೊಳಗಡೆ, ವಸ್ತುಗಳಿದಾವೆ. ಅದು ಏನಾಗ್ತಾ ಇದೆ, ಒಳಗಡೆ ಅದು ಸುತ್ತುತ್ತಾ 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 ಒಳಗಡೆ ಏನನ್ನ ಬರ್ನ್ ಆಗ್ತಾ ಇರ್ತದೆ, ಮಿಕ್ಸ್ ಆಗ್ತಾ ಇರ್ತದೆ, ಸಿಡಿತಾ ಇರ್ತದೆ, ಓಪನ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆಸ್ಟ್ರಾಯ್ಡ್ಗಳು ಅಂತ ಹೇಳ್ತೀವಿ, ಧೂಳಿನ ಕಣಗಳು ಅಂತ ಹೇಳ್ತೀವಿ. ಹೊರಗಡೆ ಬರ್ತಾ ಇರುತ್ತೆ, ಒಳಗಡೆ ಸೇರ್ಕೊಳ್ತಾ ಇರುತ್ತೆ. ಸೂರ್ಯ ಆತರ ಈಗೇನು ನಾನು ಫಾರ್ಮೇಶನ್ ಅಂತ ಹೇಳಿದ್ನೋ, ಈ ನಮ್ಮ ಸೂರ್ಯ ಫಾರ್ಮೇಶನ್ ಆಗಿ 450 ಕೋಟಿ ವರ್ಷಗಳಾಗಿದೆ. ಯಾವುದೋ ಈ ನಮ್ಮ ಸೂರ್ಯ 450 ಕೋಟಿ ವರ್ಷಗಳಾಗಿದೆ ಸೂರ್ಯನ ಒಂದು ಬಂದು. ಅದಾದ ಮೇಲೆ ಈಗ ನಾವು ಸ್ಟಡಿ ಮಾಡಕ್ ಬಂದಾಗ ಈ ಸೂರ್ಯ ಸುತ್ತುತ್ತಾ 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 ತನ್ನೊಳಗಿಂದ ಹೊರಗಡೆ ಬಂದು ಬೇಕಾದಷ್ಟು ವಿಚಾರಗಳಾಗೋಗ್ಬಿಟ್ಟಿದೆ, ಬದಲಾವಣೆಗಳಾಗೋಗ್ಬಿಟ್ಟಿದೆ. ಹಾಗಾದ್ರೆ ಸೂರ್ಯನ ಒಂದೇ ಇದೆಯಾ ಅಂತ ಹೇಳಿದ್ರೆ, ಕೋಟ್ಯಾನುಕೋಟಿ ನಕ್ಷತ್ರಗಳಿದಾವೆ ಅಂತ ಹೇಳ್ತೀವಿ. ಅದಕ್ಕೆ ನಾನು ಬಹುಶಃ ನಾವು ನೋಡುವಾಗ ನಿಮಗೆ ಮಂತ್ರಗಳಿವಾಗ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ. ಆ ಕೋಟಿ ಸೂರ್ಯ ಅಂತ ಎಲ್ಲಿಂದ ಬಂತಾಗಾದ್ರೆ, ಅದಕ್ಕೇನಾದ್ರು ಆಧಾರ ಇಟ್ಕೊಂಡಿರ್ಬೇಕಲ್ಲ ಅವರು. ಸೊ ಹಾಗಾಗಿ ಕೋಟಿ ಸೂರ್ಯರು ಇದಾರೆ ಅಂದ್ರೆ ನಕ್ಷತ್ರಗಳಿದಾವೆ. ಆ ನಕ್ಷತ್ರಗಳೆಲ್ಲ ಏನ್ ಮಾಡ್ತಾ ಇದೆ, ಸೂರ್ಯನ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಸೂರ್ಯನ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ, ಭೂಮಿಯ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಎಲ್ಲಾ ಕಡೆನೂ ಪ್ರಭಾವವನ್ನ ಬೀರಿ 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 ಅದು ಒಂದಕ್ಕೊಂದು ಏನ್ ಮಾಡ್ತಾ ಇದೆ, ಅಟ್ರಾಕ್ಷನ್, ಗುರುತ್ವಾಕರ್ಷಣೆ ಒಳಗಡೆನೆ ಎಲ್ಲವೂ ಕೆಲಸ ಮಾಡ್ತಾ ಇದೆ. ಇಡೀ ಪ್ರಪಂಚ ಹೆಂಗ್ ಮಾಡ್ತಾ ಇದೆ, ಗುರುತ್ವಾಕರ್ಷಣೆಯೊಳಗಡೆ. ಈಗ ನೀವು ಆಲ್ಮೋಸ್ಟ್ ಆಲ್ ಸುಮಾರು ಜನಕ್ಕೆ ಒಂದಷ್ಟು ಜ್ಯೋತಿಷ್ಯ ಅಂತ ಗೊತ್ತಾಗಿದೆ. ಓಕೆ, ಈಗ ನೀವು ಯೋಚನೆ ಮಾಡಬೇಕು ಅಥವಾ ಹೇಳಬೇಕು, ನಕ್ಷತ್ರಕ್ಕೆ ವ್ಯಾಲ್ಯೂ ಜಾಸ್ತಿನಾ, ಗ್ರಹಗಳಿಗೆ ವ್ಯಾಲ್ಯೂ ಜಾಸ್ತಿನಾ? ನಿಮ್ಮ ಆಲೋಚನೆಗೆ ನಾನು ತರೋದಕ್ಕೆ ಇಷ್ಟೆಲ್ಲ ಕತೆ ಕೇಳಿದ್ದು. ಆ ಗುರುತ್ವಾಕರ್ಷಣೆ ಅಂತೇಳಿ ಆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರದ ಹಿಂಗೆ ಗುರುತ್ವಾಕರ್ಷಣೆ ಒಳಗಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಶುರುವಾಗುತ್ತೆ, ಪುಲ್ಲಿಂಗ್ ಆಗುತ್ತೆ. ಇದು ಎರಡೇ ಇದ್ರೆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಆಯ್ತು. ಇನ್ನು ಈ ಕಡೆ ಇರೋದಲ್ಲ ಏನಾಯ್ತು, ಅದೇನಾಗತ್ತೆ, ಅವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗೋಗ್ಬಿಡುತ್ತೆ. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ ಆಗ್ಬಿಡುತ್ತೆ. ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಅದು ಸುತ್ತುತ್ತಾ ಏನಾಯ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆದ ಕಡೆ ಏನಾಯ್ತು, ಕರೆಂಟು, ಎನರ್ಜಿ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಶಕ್ತಿ ಎನರ್ಜಿಗಳು ಬಿಂಬಿಸಕ್ಕೆ ಶುರುವಾಗುತ್ತೆ, ಬೀಳೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಬೀಳುತ್ತದೋ, ಯಾರ ಮೇಲೆ ಬೀಳ್ಬೇಕದು?
ಎಲ್ಲೋ ಒಂದ್ ಕಡೆ ಬೀಳ್ಬೇಕಲ್ವಾ, ಬೀಳ್ತಾ ಇರುತ್ತಲ್ವಾ. ಅದೇ ತಾನೇ ನಾವು ಸೂರ್ಯನ ನೋಡ್ತಾ ಇರೋದು, ಬೀಳ್ತಾ ಇದ್ದೇನೆ, ಸೂರ್ಯನ ಕಿರಣಗಳು ಬೀಳ್ತಾ ಇದೆ ಅಂತೇಳಿ. ನಮ್ಮ ಲೆವೆಲ್ಗೆ ಅಂದ್ರೆ ನಮ್ಮ ಕೆಪಾಸಿಟಿಗೆ ಸೂರ್ಯನ ಬೆಳಕನ್ನು ನೋಡುವಂಥದ್ದು ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಬೇರೆ ಕಿರಣಗಳಿಲ್ವಾ? ಕಂಡುಹಿಡಿದಿದ್ದಾರೆ. ಆಲ್ಫಾ, ಡಾಟಾ, ಡೆಲ್ಟಾ, ಗಾಮಾ ಕಿರಣಗಳೆಲ್ಲ ಇದಾವೆ ಅಂತೇಳಿ. ಹಾಗಾದ್ರೆ ಅದ್ರಲ್ಲಿ ಏನದಲ್ಲ, ಅದನ್ನ ನೀವಿವಾಗ ಹಾಗೆ ಮೈಥಾಲಜಿಕಲ್ ತಗೊಂಬನ್ನಿ, ಜ್ಯೋತಿಷಕ್ಕೆ ತಗೊಂಬನ್ನಿ. ಈಗ ನೀವ್ ಹೇಳಿ, ನಾವೇನ್ ಹೇಳ್ತೀವಿ, ಗ್ರಹಗಳ ದಶೆ, ಗ್ರಹಗಳ ದೃಷ್ಟಿ, ಗ್ರಹಗಳು ಅಂತ ಕುತ್ಕೊಂಡಿದೀವಿ. ಗ್ರಹಗಳಿಗಿಂತ ನಕ್ಷತ್ರ ಪವರ್ ಜಾಸ್ತಿನ, ಅಥವಾ ನಕ್ಷತ್ರಕ್ಕಿಂತ ಗ್ರಹಗಳಿಗೆ ಪವರ್ ಜಾಸ್ತಿನ? ನಕ್ಷತ್ರಗಳಿಗಿಂತ ಪವರ್ ಜಾಸ್ತಿ ಅಂತ ಹೇಳ್ಬೋದು. ನಕ್ಷತ್ರಗಳೇ ಪವರ್ ಜಾಸ್ತಿ ಗುರುಗಳೇ. ಏನಾದ್ರೂ ಅರ್ಥವಾಯ್ತಾ ನಾನು ಹೇಳಿದ ಪಾಯಿಂಟು? ಅದಕ್ಕೆ ಒಂದು ಪಾಯಿಂಟ್ ಹೇಳ್ತಾರೆ, ಒಂದು ಗ್ರಹ ಫಲವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾವು ಬೇರೆ ಗ್ರಹವನ್ನ ನೋಡ್ತಾ ಕೂತ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ಫಲ ಕೊಡೋದು ಯಾರಪ್ಪ ಅಂತ ಹೇಳಿದ್ರೆ, ಆ ಗ್ರಹ ಹೋಗಿ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತೋ ಆ ನಕ್ಷತ್ರಗಳೇ ಫಲವನ್ನ ಕೊಡೋದು. ಯಾಕೆ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ ನಾನು, ಇಷ್ಟೊತ್ತು ನಾನು ನಿಮ್ಗೆ ಏನ್ ಹೇಳಿದೆ, ನಾನು ನಕ್ಷತ್ರಗಳಿಗೆ ಸ್ವಯಂ ಪ್ರಕಾಶಿತವಾದಂತ ಶಕ್ತಿ ಇದೆ. ನಕ್ಷತ್ರಗಳ ಬೆಳಕು ನಮ್ಮೇ ಬೀಳೋದ್ರಿಂದ ಅಲ್ವಾ ಗುರುಗಳೇ ಅದು ನಮ್ಗೆ ಫಲಗಳು ಸಿಗೋದು? ಏನು? ಈ ಗ್ರಹಗಳು ಕುಂತಿದ್ದಾಗ ನಕ್ಷತ್ರದ ಬೆಳಕು ನಮ್ಮ ಮೇಲೆ ಬಿದ್ದಾಗ ಅದು ನಮ್ಗೆ ಫಲಗಳು ಸಿಗೋದಲ್ವಾ ಗುರುಗಳೇ? ಹೌದು, ಅದೇನೇ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರೋದು ರೇ, ಇಲ್ಲೇನಾಗತ್ತೆ, ಯಾವುದು ನಿಮಗೆ ತಗೊಂಬಂದು ಇವಾಗ ಜಾತಕದಲ್ಲಿ ಹೇಳುವಾಗ ನಿನಗೆ ಹೆಣ್ಣು ಸಿಗತ್ತೆ, ಒಳ್ಳೇದಾಗತ್ತೆ, ಕೆಟ್ಟದಾಗತ್ತೆ ಅಂತ ಹೇಳ್ತೀವಿ. ಬಟ್ ಮ್ಯಾಥಮೆಟಿಕಲ್ ಆಗಿ ನೋಡಿದಾಗ, ಸೈಂಟಿಫಿಕ್ ಆಗಿ ನೋಡಿದಾಗ, ಹೇಗೆ ಅದನ್ನ ನಾವು ಓಪನ್ ಮಾಡಿ ನೋಡಿದಾಗ, ಈ ಭೂಮಿ ಮೇಲಿರ್ತಕ್ಕಂಥ ಚರಾಚರ ವಸ್ತುಗಳು ಏನಿದಾವೋ ಎಲ್ಲವೂ ಆಗೋಯ್ತು. ಆ ವಸ್ತುಗಳ ಮೇಲೆ ಬರೀ ಸೂರ್ಯನ ಕಿರಣಗಳು ಮಾತ್ರ ಬೀಳ್ತಾ ಇಲ್ಲ, ಗ್ರಹಗಳ ಕಿರಣಗಳು ಬೀಳುತ್ತೆ ಅಂತ ಹೇಳ್ತೀವಿ. ಗ್ರಹಗಳು ಕಿರಣಗಳನ್ನ ಬೀಳಿಸುತ್ತಾ? ಗ್ರಹಗಳನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ? ಗ್ರಹ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಇಂಥ ನಕ್ಷತ್ರದಲ್ಲಿದೆ ಅಂತ ಹೇಳ್ತೀವಿ. ಇಂಥ ನಕ್ಷತ್ರದಲ್ಲಿದೆ ಅಂತ ಹೇಳಿದಾಗ ಆ ನಕ್ಷತ್ರದಿಂದ ಬರುವಂತಹ ಕಿರಣಗಳನ್ನ, ಶಕ್ತಿಗಳನ್ನ ತಗೊಂಡು ಅದು ಪ್ರತಿಬಿಂಬಿಸುತ್ತೆ ಗ್ರಹಗಳು ಅಂತ. ಅವಾಗಿಲ್ಲಿ ಗ್ರಹಗಳ ಮುಖ್ಯ ಪಾತ್ರಕ್ಕಿಂತ ಫಲವನ್ನ ನಿರೂಪಣೆ ಮಾಡುವಾಗ ನೀವು ಒಂದು ಗ್ರಹ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆಯೋ ಆ ನಕ್ಷತ್ರಕ್ಕೆ ಅಧಿಪತಿಯಂತೆ ಫಲವನ್ನ ಕೊಡುತ್ತೆ ಅಂತ ಹೇಳೋದು. ಇದನ್ನ ನಾವೇನ್ ಮಾಡ್ಬಿಡ್ತೀವಿ, ಆ ಹಿಂದ್ಗಡೆ ಪಾಯಿಂಟ್ ಅನ್ನ ಬಿಟ್ಬಿಡ್ತೀವಿ. ಎಲ್ರು ಬಿಟ್ಬಿಟ್ಟು ಸೂರ್ಯ 7ನೇ ಮನೆಯಲ್ಲಿ, ಚಂದ್ರ 3ನೇ ಮನೆಯಲ್ಲಿ, ರಾಹು 12ನೇ ಮನೆಯಲ್ಲಿ ಅಂತ ಕುತ್ಕೊಂಡಿರ್ತೀವಿ. 12ನೇ ಮನೆಯಲ್ಲಿ ಕುತ್ಕೊಳ್ಳೋದು ಸರಿ, ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ, ಆ ನಕ್ಷತ್ರಾಧಿಪತಿ ಯಾರು ಅಂತ ನೋಡಿ ಹೇಳಿದಾಗ ರಿಸಲ್ಟ್ 100% ಮ್ಯಾಚ್ ಆಗುತ್ತದೆ. ಇಲ್ಲ ಅಂದ್ರೆ ಮ್ಯಾಚ್ ಆಗಲ್ಲ ಅದು ಕರೆಕ್ಟ್ ಆಗಿ. ಅರ್ಥವಾಯ್ತಾ? ಅಥವಾ ಹೇಳಿದ್ದು ಮುಂದೆ ಅದೆಲ್ಲ ಗೊತ್ತಾಗತ್ತೆ. ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದ್ ನಾನು. ಇವಾಗ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಿಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ನಕ್ಷತ್ರ ಪವರ್ ಜಾಸ್ತಿ. ಗ್ರಹಗಳಿಗಿಂತ ನಕ್ಷತ್ರದ ಪವರೇ 50-60% ಕೆಲಸ ಮಾಡೋದು ಅನ್ನೋ ಒಂದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾಕೆ ಅಂತ ಹೇಳಿದ್ದು ಇಷ್ಟೊತ್ತು, ಈ ಒಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ನಿಮಗೆ ಇಷ್ಟೆಲ್ಲ ನಾನು ಮ್ಯಾಥಮೆಟಿಕಲಿ ಮತ್ತೆ ಅಸ್ಟ್ರಾನಮಿಕಲಿ ಆಕಾಶ ಎಲ್ಲ ತಗೊಂಡೋಗಿ ತಂದು ಬಿಟ್ಟಿದ್ದೀನಿ. ಈಗ ನಿಮಗೆ ಒಂದಷ್ಟು ಅರ್ಥವಾಗಿರುತ್ತೆ. ಓ ಏನಪ್ಪ ಇದು, ಕ್ಷೇತ್ರಪಥ ಅಂದ್ರೆ ಏನು, ನಕ್ಷತ್ರಗಳಂದ್ರೆ ಏನು, ಆಕಾಶಕಾಯ ಅಂದ್ರೇನು, ಧೂಮಕೇತುಗಳಂದ್ರೆ ಏನು, ನಕ್ಷತ್ರ ಪುಂಜಗಳಂದ್ರೆ ಏನು ಅಂತೇಳಿ ನಿಮಗೆ ಅರ್ಥವಾಗಿರುತ್ತೆ.
ಅರ್ಥವಾಯ್ತಾ? ಆಗ ಮತ್ತೆ ಅಲ್ಲಿಗೆ ಬರ್ತೀನಿ. ಎಲ್ಲಿಗೆ? ಕ್ಷೀರಪಥಕ್ಕೆ ಬರ್ತೀನಿ. ಕ್ಷೀರಪಥದಿಂದ 30,000 ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯ ಅಂತ ಹೇಳಿದ್ವಿ. ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ನಾವೇನ್ ಹೇಳಿದೀವಿ? ಆ ಕ್ಷೀರಪಥ ಅಂತಕ್ಕಂಥದ್ದು ಒಂದೇ ಅಲ್ಲ, ಬೆಳಕಿನ ಚುಕ್ಕೆಗಳು ಇರ್ತಕ್ಕಂಥದ್ದು. ಅದಕ್ಕೆ ಅದು ಕ್ಷೀರವಾಗಿ ಅಂದ್ರೆ ಹಾಲಿನ ತರ ಬೆಳ್ಳಗೆ ಕಾಣ್ತಾ ಇದೆ. ಬೇರೆ ಒಂದು ಸೂರ್ಯನ ಅಲ್ಲ, ಕೋಟ್ಯಾನು ಕೋಟಿ ಸೂರ್ಯರುಗಳಿದ್ದಾರೆ. ಆ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಇವನ ಪ್ರಭಾವ ಎಲ್ಲಾ ಕಡೆನೆ ಬೀರುತ್ತಲ್ವಾ? ಈ ಒಂದು ಸೆಂಟರ್ ಸೂರ್ಯ ಇದ್ದಾನೆ ಅಂತ ಹೇಳಿದ್ವಿ. ಆ ಸೂರ್ಯ ಒಂದು ಇದಾನೆ ಅಂತ ಹೇಳಿದ್ರೆ ಅವನ ಹೊರಗಡೆ ಎಲ್ಲಾ ನಕ್ಷತ್ರಗಳು ಇರುತ್ತಲ್ವಾ? ಇರುತ್ತೆ ತಾನೆ? ಒಪ್ಕೊಳ್ತೀರಲ್ವಾ? ನಾವು ಒಪ್ಕೊಳ್ಳೇಬೇಕಲ್ವಾ? ಕತೆ ಅಲ್ಲ ಇದು, ಪ್ರೂವ್ ಇದು ಇಸ್ ಮ್ಯಾಥಮೆಟಿಕ್ಸ್. 2+2 4 ತರ ಇದು. ಇಸ್ ನಾಟ್ ಏನಾಗಿದೆ ಅಲ್ಲಿ ಇರಬಹುದು, ನೋ ಇರಬಹುದಲ್ಲ, ಇದೆ. ಇದ್ರೇನೆ ಅದು ಇದು ಸೈನ್ಸು. ಆಯ್ತಾ? ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನ ಸುತ್ತ ಕೆಲ ನಕ್ಷತ್ರಗಳು ಇರುತ್ತಲ್ವಾ? ಆ ನಕ್ಷತ್ರಗಳೇನಾಗತ್ತೆ, ಈ ಸೂರ್ಯನಿಗೆ ಗುರುತ್ವಾಕರ್ಷಣೆನಲ್ಲೋ ಅಥವಾ ಸೂರ್ಯನನ್ನ ಗುರುತ್ವಾಕರ್ಷಣೆನಲ್ಲೋ ಇಟ್ಟುಕೊಂಡು ನಕ್ಷತ್ರ ಮಂಡಲ ಇದೆ. ಸೂರ್ಯನ ಸುತ್ತ ನಕ್ಷತ್ರ ಮಂಡಲ ಇದೆ. ಏನಾದ್ರೂ ಪಾಯಿಂಟ್ ಅರ್ಥವಾಗ್ತಿದ್ಯಾ? ಇಲ್ಲ ಏನಾದ್ರೂ ಮಿಸ್ ಆಗ್ತಿದ್ಯಾ? ಇದೊಂದು ಸತಿ ಹಂಗೆ ರಿಪೀಟ್ ಮಾಡಿ ಗುರುಗಳೇ, ಇದೊಂದು ಚೂರು ಯಾಕೋ ಗೊತ್ತಲ್ಲ. ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ವಿ ನಾವು. ಎಲ್ಲಿ ನೋಡಿ, ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ವಿ. ಕಾಣ್ತಾ ಇದೆಯಾ ಸೂರ್ಯ? ಹಾ ನೋಡಿ, ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಈ ಸೂರ್ಯನ ಸುತ್ತ ಇರ್ತಕ್ಕಂತ ಒಂದ್ ಲೈನ್ ಇದೆಯಲ್ಲ, ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಕ್ಷತ್ರದ ಪುಂಜಗಳು. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಕ್ಷತ್ರಗಳು. ಇದೆಲ್ಲ ಬಂದು ನಕ್ಷತ್ರಗಳಿದು. ಅರ್ಥವಾಯ್ತಾ? ಸೂರ್ಯ ಇಲ್ಲಿದ್ದಾನೆ, ಇವನ ಹೊರಗಡೆ ಮೈ ಈ ಅರ್ಥದಲ್ಲಿ ಇದೆ. ಇದು ಸೂರ್ಯ, ಇದು ಸೆಂಟರ್ ಪಾಯಿಂಟ್. ಇಲ್ಲಿಂದ ನೋಡಿದಾಗ ನಮಗೆ ಸೂರ್ಯನ ಸುತ್ತಲೂ ನಕ್ಷತ್ರಗಳು ಪುಂಜಗಳು ಇದಾವೆ. ಈ ನಕ್ಷತ್ರ ಪುಂಜಗಳು ಏನ್ ಮಾಡುತ್ತೆ? ಇದನ್ನು ಇದು ಅಟ್ರಾಕ್ಟ್ ಮಾಡಬಹುದು, ಇದನ್ನು ಇದು ಅಟ್ರಾಕ್ಟ್ ಮಾಡಬಹುದು, ಇಲ್ಲಿಂದ ಇದು ಅಟ್ರಾಕ್ಟ್ ಮಾಡಬಹುದು, ಇಲ್ಲಿಂದ ಇದು ಅಟ್ರಾಕ್ಟ್ ಮಾಡಬಹುದು. ಹೀಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅಟ್ರಾಕ್ಷನ್ ಹೇಗ್ ಬೇಕಾದ್ರೆ ಬರಬಹುದು, ಅವರವರ ಕೆಪಾಸಿಟಿ ಪ್ರಕಾರ ಅಲ್ವಾ? ಕರೆಕ್ಟಾ ಹೇಳಿದ್ದು? ಯಾರಿಗ ಅರ್ಥವಾಗಿಲ್ಲ ದಯವಿಟ್ಟು ಕೇಳಿ. ಎಲ್ಲೋ ಕತೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ಬಿಡ್ಬೇಡಿ. ಸೊ ಈ ಬೇಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೊಂದು ಧೈರ್ಯ ಬರುತ್ತೆ, ಯಾಕೆ ನಕ್ಷತ್ರ ಬೇಕು, ಯಾಕೆ ಸೂರ್ಯ ಬೇಕು ಅಂತ. ಅರ್ಥವಾಗ್ತಿದ್ಯಾ? ಸೊ ಸೂರ್ಯನ ಕಿರಣಗಳು ಹೇಗೆ ಈ ತರ ಬರುತ್ತೋ, ಇದು ಸೂರ್ಯನ ಕಿರಣಗಳು. ಸೂರ್ಯನ ಕಿರಣಗಳು ಹೇಗೆ ಬರುತ್ತೋ ಹಾಗೆ ಸೂರ್ಯನಿಗಿಂತ ದೊಡ್ಡದಾದಂತಹ ನಕ್ಷತ್ರಗಳು ಇಲ್ಲಿದ್ದಾವೆ. ಅದು ಪಾಯಿಂಟು. ಈ ನಕ್ಷತ್ರಗಳು ಏನ್ ಮಾಡುತ್ತೆ, ಇದೂ ಸಹ ಈ ಸೂರ್ಯನ ಮೇಲೆ, ಸೂರ್ಯನ ಕುಟುಂಬದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಈ ಸೂರ್ಯ ಇಲ್ಲಿ ಬಂದ ಮೇಲೆ ಸೂರ್ಯನ ಕುಟುಂಬಗಳ ಉತ್ಪತ್ತಿ ಆದರೂ ಸಹ ಸೂರ್ಯನ ಕುಟುಂಬಗಳ ಹೊರಗಡೆ ಇರ್ತಕ್ಕಂಥದ್ದು ನಕ್ಷತ್ರ ಮಂಡಲ. ನಕ್ಷತ್ರ ಮಂಡಲದ ಒಳಗಡೆ ಬರ್ತಕ್ಕಂಥದ್ದು ರಾಶಿ ಮಂಡಲ, ಆಮೇಲೆ ಗ್ರಹ ಮಂಡಲ, ಆಮೇಲೆ ಭೂಮಂಡಲ. ಅರ್ಥವಾಯ್ತಾ? ಸೊ ನಿಮಗೆ ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಸೂರ್ಯಮಂಡಲ ಎಲ್ಲಿದೆ ಅಂತ ಗೊತ್ತಾಯ್ತು. ಸೂರ್ಯನ ಸುತ್ತ ಏನಿದೆಯಪ್ಪ ಅಂತ ಹೇಳಿದ್ರೆ ನಕ್ಷತ್ರ ಇದೆ. ಸುತ್ತ
ಸುತ್ತ ಅಂದ್ರೆ ರೌಂಡು. ಸೊ ರೌಂಡ್ ಅಂತಕ್ಕಂಥದ್ದು ಏನಂತ ಕರಿತೀವಿ? 360 ಡಿಗ್ರಿ ವ್ಯಾಪ್ತಿ. ಸೊ ಈ 360 ಡಿಗ್ರಿ ವ್ಯಾಪ್ತಿಯಲ್ಲಿ ಇದು 360 ಡಿಗ್ರಿ. ಈ 360 ಡಿಗ್ರಿ ವ್ಯಾಪ್ತಿಯಲ್ಲಿ ನಕ್ಷತ್ರಗಳ ಒಂದು ಪುಂಜಗಳು, ಮಂಡಲಗಳು ಇದಾವೆ. ಈ ನಕ್ಷತ್ರವನ್ನ ನೀವು ಅಧ್ಯಯನವನ್ನ ಈಗ ಮಾಡೋದಕ್ಕೆ ಶುರು ಮಾಡಬೇಕು. ಏನ್ ಮಾಡ್ಬೇಕು ಇವಾಗ? ಇಷ್ಟು ಸಹ ಕತೆ ಕೇಳಿದ್ದಲ್ಲ, ಈಗ ಕತೆ ಕೇಳಿದ್ದಲ್ಲ. ಇನ್ಮೇಲೆ ನೀವು ಎಲ್ಲವನ್ನ ಮನದಟ್ಟನ್ನ ಮಾಡಬೇಕು. ಒಂದೊಂದು ನಕ್ಷತ್ರಗಳನ್ನು ನೀವು ದೀರ್ಘವಾಗಿ ಅಧ್ಯಯನವನ್ನ ಮಾಡಬೇಕು. ಇಷ್ಟು ದಿವಸ ಹೇಳಿದ ಕತೆ ಮುಗೀತು, ಇದೆಲ್ಲ ಬಂದು ಕತೆ ಬಂದಾಯ್ತು. ಈಗ ನೀವು ಒಳಗಡೆ ಬಂದಾಯ್ತು. ಈಗ ಒಂದೊಂದು ನಕ್ಷತ್ರಗಳನ್ನೂ ಸಹ ನೀವು ಅಧ್ಯಯನವನ್ನ ಮಾಡಿದರೆ ಮಾತ್ರನೇ ಜ್ಯೋತಿಷಿ ಆಗಕ್ಕಾಗತ್ತೆ. ಇಲ್ಲ ಅಂದ್ರೆ ಜ್ಯೋತಿಷಿ ಆಗಲ್ಲ. ಒಂದೊಂದು ನಕ್ಷತ್ರಗಳನ್ನು, ಗ್ರಹಗಳನ್ನು, ರಾಶಿಗಳನ್ನು ಅಧ್ಯಯನವನ್ನ ಮಾಡಬೇಕು. ಅವರು ಅಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ. ಈಗ ನೀವು ಇನ್ನು ಮುಂದೆ ಇದನ್ನ ಅಧ್ಯಯನವನ್ನ ಮಾಡಬೇಕು. ಅರ್ಥವಾಯ್ತಾ? ಸೊ ಅಧ್ಯಯನವನ್ನ ಮಾಡೋದಕ್ಕೆ ನೀವು ತಯಾರಾಗಬೇಕು. ಕೇಳ್ಕೊಂಡಿದ್ದೆಲ್ಲ ಮುಗೀತು. ಇನ್ನು ಮೇಲೆ ಎಲ್ಲವನ್ನ ಹೇಳಲೇಬೇಕು, ಕಂಠಪಾಠ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಎಲ್ಲವನ್ನ ಮಾಡಲೇಬೇಕು. ಹಾಗಾದ್ರೆ ಈಗ ನಮಗೆ ಆ 360 ಡಿಗ್ರಿ ಒಳಗಡೆ ನಕ್ಷತ್ರಗಳಿದಾವೆ ಅಂತ ಹೇಳಿದಿರಾ. ಎಷ್ಟು ನಕ್ಷತ್ರಗಳಿದಾವೆ, ಯಾವ ತರ ಇದಾವೆ, ಅದರ ಕ್ಯಾರೆಕ್ಟರ್ ಏನು, ಅದರ ಕ್ವಾಲಿಟಿ ಏನು? ಈಗ ನಾವೇನ್ ಹೇಳಿದ್ವಿ? ಅದರ ಕಿರಣಗಳು ಬೀಳುತ್ತೆ, ಇದರ ಕಿರಣಗಳು ಅದನ್ನ ಪುಲ್ ಮಾಡುತ್ತೆ, ಕೆಲವು ತಳ್ಳುತ್ತೆ, ಕೆಲವು ಪುಲ್ ಮಾಡುತ್ತೆ, ಕೆಲವು ಸುತ್ತುತ್ತೆ ಅನ್ನೋದು ನಿಮಗೆ ಬೇಸು ಗೊತ್ತಿದೆ. ಯಾಕೆ? ಅದು ಆಕಾಶ ತತ್ವದಲ್ಲಿರೋದರಿಂದ. ಪ್ರಪಂಚ ಎಲ್ಲವೂ ಸುತ್ತುತ್ತಾ ಇರುತ್ತೆ. ಎಕ್ಸಾಂಪಲ್ಗೆ ನಾವು ಅಷ್ಟೇನೆ. ನಮ್ಮ ದೇಹದಲ್ಲಿ ರಕ್ತ ಯಾವತ್ತಾದ್ರೂ ನಿಂತಿದ್ಯಾ? ರಕ್ತ ನಿಂತು ಹೋದ್ರೆ ಮುಗಿದ ಕತೆ ಅಂತ ಅಲ್ವಾ? ಸೊ ಆಕಾಶ ತತ್ವದಿಂದ ಬಂದಿರತಕ್ಕಂತ ಅನ್ನ ಏನಿದೆ? ಪೃಥ್ವಿ ಅನ್ನ, ಅನ್ನದಿಂದ ಬಂದಿರತಕ್ಕಂಥದ್ದು. ಅನ್ನ ರಸವಾಯಿತು, ರಸ ದೇಹವಾಯಿತು, ವೀರ್ಯವಾಯಿತು, ವೀರ್ಯ ಬಂದು ಮಗುವಾಯಿತು, ಜನನವಾಯಿತು ಅಂತ ಹೇಳಿದೀವಿ. ಸೊ ಜನನವಾಗಿದೆ ಅಂದ್ರೆ ಎಲ್ಲಿಂದ ಬಂತ? ಅವಾಗ ಬೇಸು ಆಕಾಶ ತತ್ವ. ಅದ್ರಲ್ಲಿ ಏನಿತ್ತು? 3 ಗುಣಗಳಿತ್ತು. ಯಾವ್ದ್ಯಾವ್ದು? ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ ಈಗ ಇದಕ್ಕೆ ಹೇಳ್ತೀವಿ. ಅದನ್ನ ಅವ್ರೇನ್ ಹೇಳಿದ್ರು? ಒಂದು ಅಟ್ರಾಕ್ಷನ್, ಒಂದು ರಿಪಲ್ಸ್, ಒಂದು ಕಂಪ್ರೆಸ್ ಅಂತ ಹೇಳಿದ್ದಾರೆ. ಅದು ಈಗ ನಮ್ಮಲ್ಲೂ ಇದೆ ತಾನೇ. ನೋಡಿ, ನಾವು ಯಾವ್ದಾನ ಒಂದು ಕ್ಷಣನಾದ್ರೂ ನಮ್ಮ ಹೃದಯದ ಬಡಿತಾನೋ ಅಥವಾ ರಕ್ತದ ಓಟಾನೋ ಉಸಿರಾಟನೋ ನಿಂತೋಗ್ಬಿಟ್ರೆ ಏನಾಗ್ಬಿಡುತ್ತೆ? ಜಡ ವಸ್ತು ಆಗೋಗ್ಬಿಡುತ್ತೆ. ಸೊ ಅವಾಗ ನಾವು ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ಈ ಪಿಂಡಾಣದಲ್ಲಿ ಏನಿದೆಯೋ ಅದೆಲ್ಲವೂ ಬ್ರಹ್ಮಾಂಡದಲ್ಲಿದೆ ಅಂತ ಋಷಿಮುನಿಗಳ ವಾಕ್ಯ ಸತ್ಯ, ಒಪ್ಕೊಳ್ತೀವಿ. ಅದೇ ತರ ಆ ಪಿಂಡಾಣದಲ್ಲಿ, ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪರಿವರ್ತನೆಗಳು, ನಡೆಯುವ ಕ್ರಿಯೆಗಳು. ಯಾವ ಕ್ರಿಯೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್, that magnetic field is converted into electromagnetic field because ತುಂಬಾ ನಕ್ಷತ್ರಗಳಿರೋದರಿಂದ ಅದರದೇ ಆದಂತಹ ಡೆನ್ಸಿಟಿ, ಮಾಸು ಮತ್ತೆ ಲಿಕ್ವಿಡಿಟಿ ಇರೋದರಿಂದ ಅದರದೇ ಆದಂತಹ ಸುತ್ತೊತ್ತೊಡಬೇಕೆಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಾರ್ಮ್ ಆಗುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಾರ್ಮ್ ಕನ್ವರ್ಟೆಡ್ ಇಂಟು ಕಾಸ್ಮಿಕ್ ಎನರ್ಜಿ. ಅದನ್ನೇ ನಾವು ದೈವ ಕಣಗಳು ಅಂತ ಹೇಳ್ತಾ ಇರೋದು. ಆ ದೈವ ಕಣಗಳು ಭೂಮಿಯ ಮೇಲೆ, ಗ್ರಹಗಳ ಮೇಲೆ ಬಿದ್ದು ಪ್ರಭಾವಿತರಾಗಿ ಅದರಿಗೆ ಬರುವಂತಹ ಕಿರಣಗಳಿಂದ ನಾವು ಬದಲಾವಣೆ ಆಗ್ತಾ ಇದ್ದೀವಿ. ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ, ನಗ್ತಾ ಇದೆ, ಅಳ್ತಾ ಇದೆ, ಬೇಸರವಾಗ್ತಾ ಇದೆ. ಇದೆಲ್ಲ ನಾವು ಸೂಕ್ಷ್ಮವಾಗಿ ಕಂಡುಹಿಡಿತಾ ಇರ್ತಕ್ಕಂಥದ್ದು. ಮೇನ್ ಏನು ರೀಸನು? ಇದೇ ರೀಸನ್. ಸೊ ಅದಕ್ಕೆ ನಾವು ಹಾಗಾದರೆ ಯಾವ ತರ ನಕ್ಷತ್ರಗಳಿದಾವೆ, ಏನೇ ನಕ್ಷತ್ರಗಳಿದಾವೆ,
ಎಷ್ಟು ನಕ್ಷತ್ರಗಳಿದಾವೆ, ಕೋಟ್ಯಾನು ಕೋಟಿ ನಕ್ಷತ್ರಗಳಂತ ಹೇಳ್ಬಿಟ್ಟಿದ್ದಾರೆ. ಅವರು ಒಂದೆರಡು ನಕ್ಷತ್ರ ಹೇಳಿಲ್ಲ, 200-300 ಬೇರೆ ಸೂರ್ಯನಿಂದ ನೋಡ್ಬೇಕಾದ್ರೆ, ಸೂರ್ಯನ ಸುತ್ತ ನೋಡ್ಬೇಕಾದ್ರೆ 200-300 ಕೋಟಿ ನಕ್ಷತ್ರಗಳು ಅಂತ ಹೇಳಿದ್ದಾರೆ. ಆಯ್ತಾ? ಸೂರ್ಯ ಉಂಟಾಗಿ 450 ವರ್ಷ ಆಗಿದೆ ಅಂತ ಹೇಳಿದ್ರು ಎಷ್ಟೋ ಸೂರ್ಯನ ಮುಂದೆ ಮೇಲಿರ್ತಕ್ಕಂಥ ಕಿರಣಗಳು ಇನ್ನೂ ಬಂದು ಬಿದ್ದಿಲ್ಲ ಅಂತೆ. ಕಾಣ್ತಾ ಇದೆ, ಆದ್ರೆ ಆ ಕಿರಣಗಳು ಬಂದು ಬಿದ್ದಿಲ್ಲ ಅಂದ್ರೆ 450 ಕೋಟಿ ವರ್ಷ ಆಗಿ ಭೂಮಿ ಉತ್ಪತ್ತಿ ಆಗಿ 300 ಕೋಟಿ ವರ್ಷ ಆದ್ರೂ ಇನ್ನೂ ಆ ಕಿರಣಗಳು ಬಂದು ಬಿದ್ದಿಲ್ಲ ಅಂದ್ರೆ ಇನ್ನು ಎಷ್ಟು ದೂರ ಆಗಿರ್ಬೇಕದು, ಇನ್ನೆಷ್ಟು ಲೈಟ್ ಎನರ್ಜಿ ದೂರ ಇರಬೇಕು ಲೆಕ್ಕ ಹಾಕಿ ಅಲ್ವಾ? ಸೊ ಬಹಳ ದೊಡ್ಡ ವಿಷಯ. ಈಗ ನಾವು ಸಬ್ಜೆಕ್ಟ್ ಒಳಗಡೆ ಬರ್ತಾ ಇದ್ದೀವಿ. ನಕ್ಷತ್ರ 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 ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅದಕ್ಕೆ ನಕ್ಷತ್ರ ಅಂತ ಡೆಫಿನೇಷನ್ ಅನ್ನು ಕೊಟ್ರು ಅಂತ ತಿಳ್ಕೊಳ್ಳಿ. ಸೂರ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ವಿ, ಸೂರ್ಯ ಸುತ್ತಲ್ಲ. ಸೂರ್ಯ ಆ ಒಂದು ಮೇರು ಪರ್ವತದ ಗುರುತ್ವಾಕರ್ಷಣೆಯಲ್ಲಿ ನಿಂತ್ಕೊಂಡಿದ್ದಾನೆ. ಅವನು ತನ್ನನ್ನು ತಾನು ಸುತ್ಕೊಳ್ತಿದ್ದಾನೆ, ತನ್ನನ್ನು ತಾನು ಹಿಂಗೆ ಸುತ್ಕೊಳ್ತಾ ಇದ್ದಾನೆ ಹೊರತು ಇವನಿಗೆ ಈ ಜಾಗವನ್ನ ಬಿಟ್ಟು ಎಲ್ಲೂ ಸುತ್ತುತ್ತಾ ಇಲ್ಲ. ಇದು ಇಲ್ಲೇ ಸ್ಟೇಬಲ್ ಆಗೋಗ್ಬಿಡ್ತು, ಇದು ಹಿಂಗೆ ಸುತ್ತುತ್ತಾ ಇದೆ. ಅದಕ್ಕೆ ಯಾವಾಗ ಅದು ಸುತ್ತಲ್ವೋ, ಅದು ಒಂದೇ ಜಾಗದಲ್ಲಿ ಸುತ್ತುತ್ತಾ ಇರುತ್ತೋ, ಅದಕ್ಕೆ ಪ್ರಕಾಶಮಾನವನ್ನ ಕೊಡುವಂತ ಶಕ್ತಿ ಹೊಂದಿದ್ದರೂ ಸಹ ತನ್ನನ್ನು ತಾನು ಸುತ್ತಕೊಂಡು ಬೇರೆ ಕಡೆ ಸುತ್ತುವುದೇ ಇರುವ ಕಾರಣದಿಂದ ಅದನ್ನ ನಕ್ಷತ್ರ ಅಂತ ಕರೆದಿದ್ದಾರೆ. ನ ಅಂದ್ರೆ ಇಲ್ಲ, ಕ್ಷೇತ್ರ ಅಂದ್ರೆ ಒಂದು ಪಥ ಅಥವಾ ದಾರಿ, ಒಂದು ದುರು, ಒಂದು ಚಿಂತನೆ ಅಂತ ಕರೀಬಹುದು. ಅಂದ್ರೆ ನ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಅದಕ್ಕೆ ಯಾವುದೇ ವಿಧವಾದ ಸುತ್ತುವ ಒಂದು ಇದಿಲ್ಲ, ಪರಿಧಿ ಇಲ್ಲ, ರೋಡ್ ಇಲ್ಲ, ಪಥ ಇಲ್ಲ. ಹಾಗಾಗಿ ಅದನ್ನ ನಕ್ಷತ್ರ ಅಂತ ಕರೆದಿದ್ದಾರೆ. ಹಾಗಾದರೆ ಇಷ್ಟೊತ್ತು ನಾನೇನ್ ಹೇಳಿದ್ವಿ, ಇದರ ಸುತ್ತ ಕೋಟ್ಯಾನು ಕೋಟಿ ನಕ್ಷತ್ರ 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 ಅಂತ ಕರೆದಿದೆ ಅಂದ್ರೆ ಅದಕ್ಕೂ ಸುತ್ತೋ ಕೆಲಸ ಇಲ್ಲ. ಸೊ ಇವಾಗ ನೀವೇನ್ ಅರ್ಥ ಮಾಡ್ಕೊಳ್ಬೇಕು, ನಕ್ಷತ್ರ ಇಸ್ ಅ ಸ್ಟೇಬಲ್. ನಕ್ಷತ್ರ ಚಲಿತ ಇಲ್ಲ, ಅದು ಹಾಗೇ ಇರುತ್ತೆ, ಪ್ರಕಾಶಮಾನವನ್ನ ಬೀರ್ತಾ ಇರುತ್ತೆ. ಅಶ್ವಿನಿ ನಕ್ಷತ್ರ ಇಲ್ಲಿದೆ ಅಂದ್ರೆ ಅದು ಅಲ್ಲೇ ಇರುತ್ತೆ. ಗ್ರಹಗಳಾಗಿದ್ರೆ ನಾವೇನ್ ಹೇಳ್ತೀವಿ, ಇಲ್ಲೋಯ್ತು ಅಲ್ಲೋಯ್ತು, ಮುಂದೆ ಹೋಯ್ತು ಹಿಂದೆ ಹೋಯ್ತು, ರಾಶಿಗೆ ಹೋಯ್ತು, ಈ ರಾಶಿಗೆ ಹೋಯ್ತು, ಹಿಂದ್ಗಡೆ ವಕ್ರ ಬಂತು ಅಂತೀವಿ. ಬಟ್ ನಕ್ಷತ್ರ ಅನ್ನೋದು ಅಲ್ಲೇ ಇರುತ್ತೆ, ದಟ್ ಈಸ್ ಕಾನ್ಸ್ಟೆಂಟ್. ಆ ನಕ್ಷತ್ರ ಪುಂಜಗಳ ಮೇಲೇನೆ ಜ್ಯೋತಿಷ್ಯ ಡೆವಲಪ್ ಮಾಡೋದು. ಡೆವಲಪ್ ಆಗಿರೋದೆ ನಕ್ಷತ್ರದ ಮೇಲೇನೆ. ಯಾಕೆಂದ್ರೆ ಈಗ ಒಂದು ಅಡ್ರೆಸ್ ಅನ್ನು ಹುಡುಕಬೇಕು ಅಂತ ಹೇಳಿದ್ರೆ, ನಾನು ಇಂಥ ಜಾಗದಲ್ಲಿ ಇದ್ದೀನಿ, ಸ್ಟೇಬಲ್ ಆಗಿದ್ದೀನಿ ಅಂದ್ರೆ ನೀವು ನನ್ನನ್ನು ಹುಡುಕ್ಬೋದು. ನಾನೆಲ್ಲ ಫೋನ್ ಹಿಡ್ಕೊಂಡು ಈ ಕಡೆಯಿಂದ ಬಾಂಬೆ, ಡೆಲ್ಲಿ, ಕಲ್ಕಟ್ಟ, ಮೈಸೂರು ಅಂತ ಹೋಗ್ತಾ ಇದ್ರೆ ಎಲ್ಲಿ ಹುಡುಕೋದು ನನ್ನನ್ನ? ಯಾರು ಹುಡುಕಕ್ಕಾಗಲ್ಲ. ಎಲ್ಲಿದಾರ ಗೊತ್ತಿಲ್ಲ, ಹೇಗಿದಾರ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬೇಕಾಗತ್ತೆ ಅಲ್ವಾ? ಅದಕ್ಕೆ ನಮಗೆ ಸಹಾಯ ಮಾಡಿದ್ದು ಋಷಿಮುನಿಗಳು ಮೊದಲು ಹಿಡಿದಿದ್ದು ನಕ್ಷತ್ರಗಳನ್ನ. ಸೊ ನಕ್ಷತ್ರ ಏನಾಗತ್ತೆ, ಚಲನೆ ಆಗಲ್ಲ, ಅದಲ್ಲೇ ಇರುತ್ತೆ ಅಂತೇಳಿ ಸೂರ್ಯನಿಂದ ನಕ್ಷತ್ರಗಳನ್ನ ಫಸ್ಟು ಮೋಲ್ಡ್ ಮಾಡಿದ್ರು. ನೋಡಿದ್ರು, ಏನ್ ಮೋಲ್ಡ್ ಮಾಡಿಲ್ಲ, ಇರೋದನ್ನ ನೋಡಿದ್ರೆ ಅಷ್ಟೇ. ಇವರೇ ಪಾಪ ಮೋಲ್ಡ್ ಮಾಡೋದಲ್ಲಿ ಇರೋದನ್ನ ನೋಡಿದ್ರು. ಅದಕ್ಕೆ ಏನು ತಾಳೆ ತಗೊಂಡ್ರು, ಸರ್ಕಲ್ ಅಂತ ಹೇಳಿದಾಗ 360 ಡಿಗ್ರಿ ಒಂದು ಸರ್ಕಲ್ ಇಸ್ ಈಕ್ವಲ್ ಟು 360 ಡಿಗ್ರಿ ಒಂದು ವ್ಯಾಸ. ಆ 360 ಡಿಗ್ರಿ ಒಳಗಡೆ ಸೂರ್ಯನ ಮಧ್ಯರೇಖೆಯಿಂದ ಸೂರ್ಯನ ಮಧ್ಯರೇಖೆ ಯಾವುದು ನೋಡಿ, ಇವಾಗ ಇಲ್ಲಿದೆಯಲ್ಲ, ಇದು ಸೂರ್ಯನ ಮಧ್ಯರೇಖೆ. ಇದು ಪ್ಲೇಟ್ ಅಂದ್ಕೊಂಡ್ಬಿಡ್ಬೇಡಿ, ಗೋಲಾಕಾರವಾಗಿರ್ತಕ್ಕಂಥದ್ದು. ಪ್ಲೇಟ್ ಅನ್ನೋದಾಗಿದ್ರೆ ಅದು ಬೇರೆ ತರ ಐಡಿಯಾ ಕೊಡುತ್ತೆ. ಫಸ್ಟ್ ನಿಮ್ಮ ಐಡಿಯಾವನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಇದು ಯಾವ ತರ ಇರುತ್ತೆ ಅಂತ ಹೇಳಿದೀವಿ, ಗೋಳಾಕಾರವಾಗಿರುತ್ತೆ, ರೌಂಡ್ ಆಗಿರುತ್ತೆ. ಅಂದ್ರೆ ಒಂದು ಬಾಲ್ ತರ ಇರುತ್ತೆ. ಆ ಬಾಲ್ನ ಸೆಂಟ್ರ್ ಮಾಡಿದಾಗ, ಆ ಬಾಲ್ನ ಹಿಂಗೆ ಸೆಂಟ್ರ್ ಮಾಡಿದಾಗ ಇಲ್ಲಿ ನಮಗೊಂದು ಲೈನ್ ಸಿಗತ್ತಲ್ವಾ, ಇದನ್ನ ಮಧ್ಯರೇಖೆ ಅಂತ ಕರೆಯೋದು. ಇದನ್ನ ಮಧ್ಯರೇಖೆ ಅಂತ ಕರೆಯೋದು. ಈ ಮಧ್ಯರೇಖೆಯಿಂದ
ಮೇಲ್ಗಡೆ ಹಿಂಗೆ ನೋಡಿದಾಗ ಅಂದ್ರೆ ಈ ಮಧ್ಯದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಅಪ್ಪ ಅಂತ ಹೇಳಿದ್ರೆ 9 ಡಿಗ್ರಿ. ಇದು 9 ಡಿಗ್ರಿ. ಈ 9 ಡಿಗ್ರಿ ವ್ಯಾಪ್ತಿ ಒಳಗಡೆ ಯಾವ್ಯಾವ ನಕ್ಷತ್ರಗಳು ಪ್ರಭಾವವನ್ನ ಬೀರ್ತಾ ಇದೆಯೋ ಆ ನಕ್ಷತ್ರವನ್ನ ಮಾತ್ರ ಅವರು ಲೆಕ್ಕಕ್ಕೆ ತಗೊಂಡಿದ್ದಾರೆ. ಬೇರೆ ಎಲ್ಲ ಯಾಕೆ ತಗೊಂಡಿಲ್ಲ? ವೆರಿ ಸಿಂಪಲ್. ಬೇರೆ ಎಲ್ಲ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಈಗ ನಾನು ನಿಮ್ಮನ್ನು ನೋಡ್ಬೇಕಾದ್ರೆ ಎಷ್ಟು ದೂರದಲ್ಲಿ ನೋಡ್ಬೋದು? ಹಿಂಗ್ ನೋಡುವಾಗ ನನಗೊಂದಿಷ್ಟು ಮಾತ್ರನೇ ಕಾಣೋದು. ಈ ಕಡೆ ಇರೋದೆಲ್ಲ ನನಗೇನ ಕಾಣುತ್ತಾ ಅದು? ಅಥವಾ ಹಿಂದ್ಗಡೆ ಇರೋದನ್ನ ಕಾಣುತ್ತಾ ಅದು? ಹಿಂದ್ಗಡೆ ಇರೋದು ಕಾಣಲ್ಲ, ಈ 180 ಡಿಗ್ರಿಯಲ್ಲಿ ಇರೋದು ಕಾಣಲ್ಲ. ಕರೆಕ್ಟಾಗಿ ನಾನು ಹಿಂಗೆ ನೇರವಾಗಿ ನೋಡಿದಾಗ ಫಸ್ಟ್ ಇಲ್ಲಿಂದ ನೇರವಾಗಿ ಕಾಣಬಹುದು, ಆಮೇಲೆ ಏನ್ ಮಾಡ್ಬೋದು, ಇಷ್ಟು ಮಾತ್ರ ಕಾಣಬಹುದು. ಬೇಕಾದ್ರೆ ನಿಮ್ ಕೈಯನ್ನು ಇಟ್ಕೊಂಡು ನೋಡ್ಕೊಳ್ಳಿ. ಇದಕ್ಕೆ ಮೇಲೆ ನಿಮ್ಗೆ ಏನಾದ್ರು ಕಾಣುತ್ತಾ? ಇದು ಈ ಕಡೆ ಹೋಗ್ಬಿಡ್ತು ಅಂತಂದ್ರೆ ಉಗುರೇ ಕಾಣಲ್ಲ, ಬೆರಳು ಕಾಣಲ್ಲ. ಸೇಮ್ ವೇ ಆ ಒಂದು ಸೂರ್ಯನನ್ನ ಒಂದು ಸಣ್ಣ ಬಾಲ್ ತರ ಮಡಕೊಂಡು ಅದರ ಮಧ್ಯದ ರೇಖೆಯಿಂದ ನಿಂತುಕೊಂಡು ಲೈನನ್ನ ಎಳೆದಾಗ ಆ ಲೈನ್ ವ್ಯಾಪ್ತಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 9 ಡಿಗ್ರಿ, ಕೆಳಗಡೆ 9 ಡಿಗ್ರಿ, ಮೇಲ್ಗಡೆ 9 ಡಿಗ್ರಿ. ಆ 9 ಡಿಗ್ರಿ ವ್ಯಾಪ್ತಿ ಒಳಗಡೆ ಏನೇನು ಗೋಚರವಾಗ್ತಾ ಇದೆಯೋ ಗ್ರಹಗಳಾಗ್ಲಿ ನಕ್ಷತ್ರಗಳಾಗ್ಲಿ ಅದನ್ನ ಮಾತ್ರನೇ ಇಲ್ಲಿ ತಗೊಂಡಿರೋದು. ಎಗೈನ್ ನಾನೇನ್ ಹೇಳಿದ್ದೀನಿ, ಬಾಲ್ ಅದು ಸುತ್ತ ನೋಡ್ಬೇಕು. ಅದನ್ನ ಬೇರೆ ಒಂದು ಪಿನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಡ್ಬೇಡಿ. ಪ್ಲೇಟ್ ಇದೆ, ಪ್ಲೇಟ್ ಅಲ್ಲಿ ಇಟ್ಕೊಂಡು ಮಾತಾಡ್ತಿದೀವಿ ಅನ್ಕೊಂಡ್ಬಿಡ್ಬೇಡಿ. ಅದು ಬಾಲ್. ಆ ಬಾಲ್ ಅಲ್ಲಿ 18 ಡಿಗ್ರಿ ಒಳಗಡೆ ಕಾಣುವಂಥದ್ದು ನಮಗೆ ಗೋಚರವಾಗ್ತಾ ಇದೆ. ಪ್ಲಸ್ ಅದರ ಎಫೆಕ್ಟು, ಫೋರ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಕಾಸ್ಮಿಕ್ ಎನರ್ಜಿ ಬೀಳ್ತಾ ಇದೆ. ಇದರ ಗುರುತ್ವಾಕರ್ಷಣೆ ಅದರ ಮೇಲೆ, ಅದರ ಒಂದು ಫೋರ್ಸ್ ಇದರ ಮೇಲೆ ಬೀಳ್ತಾ ಇದೆ. ಬೇರೆ ಅಕ್ಕಪಕ್ಕ ಇರ್ತಕ್ಕಂಥದ್ದು ಬೇಕಾದಿದೆ, ಅದು ಬರಬಹುದು, ಬತ್ತಲೇ ಇರಬಹುದು, ಹೋಗಬಹುದು, ಇರಬಹುದು, ಅದು ನಮಗೆ ಗೊತ್ತಿಲ್ಲ, ಕಂಡುಹಿಡಿದಿಲ್ಲ. ಸೊ ಹಾಗಾಗಿ ಸೂರ್ಯನ ಸುತ್ತಲೂ ಇರ್ತಕ್ಕಂಥ 8 ಡಿಗ್ರಿ ವ್ಯಾಪ್ತಿಯಲ್ಲಿ ನೋಡಿದಾಗ ನಮಗೆ ಗೋಚರವಾಗ್ತಕ್ಕಂಥದ್ದು ಎಷ್ಟು ನಕ್ಷತ್ರಗಳನ್ನ ಕಂಡುಹಿಡಿದಿದ್ದಾರೆ ಅಂದ್ರೆ 28 ನಕ್ಷತ್ರಗಳು. ಎಷ್ಟೋ 360 ಡಿಗ್ರಿ ವ್ಯಾಪ್ತಿಯಲ್ಲಿ ನೋಡಿದಾಗ 28 ನಕ್ಷತ್ರಗಳು. ಎಷ್ಟು ನಕ್ಷತ್ರಗಳಿರೋದು ವೀಣಾ? 28 ಅಂದ್ರೆ ಸೂರ್ಯನು ಸೇರಿಸಿನ ಹಾಗಾದ್ರೆ? ಸೂರ್ಯನಿಂದ ನೋಡ್ತಿರೋದು ನಾವು, ಸೂರ್ಯನಿಂದ ಹೊರಗಡೆ ನೋಡ್ತಾ ಇರೋದು. ಆಯ್ತು ಗುರುಗಳೇ, ಅರ್ಥ ಆಯ್ತು. ನಾನು ಸೂರ್ಯನಿಂದ ಹೀಗೆ ನೋಡಿದಾಗ ಎಷ್ಟು ನಕ್ಷತ್ರ ಕಾಣ್ತಾ ಇದೆ ಅಂತ 28 ನಕ್ಷತ್ರಗಳನ್ನ ಹೇಳಿದ್ದಾರೆ. ಆಯ್ತು ಗುರು. ಅರ್ಥವಾಯ್ತಾ ರವಿ? ಗುರುಗಳೇ 28 ಅಭಿಜಿನ್ ಅಂತ ಹೇಳಿದ್ರು, ಬಟ್ ಇಲ್ಲಿ ಈ 9 ಡಿಗ್ರಿದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸಿ ಇಫ್ ವಿ ಡಿವೈಡ್ 360 by 9 40 ಬರುತ್ತೆ. 9 ಈಗ 9 ಡಿಗ್ರೀಸ್ ಅಲ್ವೇ? ಇಲ್ಲ ಅವ್ರಿನ್ನ ಅಲ್ಲಿಗೆ ಬಂದಿಲ್ಲ, ಅವ್ರಿನ್ನ ಇಂಟ್ರಡಕ್ಷನ್ ಮಾಡ್ತಾರೆ. ರವಿ ಅವರೇ ಸರ್ ಹೇಳಿ ಸರ್. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಸೂರ್ಯ ಅಂತಕ್ಕಂಥದ್ದು ಒಂದು ಬಾಲ್, ಒಂದು ರೌಂಡು. ಆ ರೌಂಡ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಕಡೆ 9 ಡಿಗ್ರಿ, ಈ ಕಡೆ 9 ಡಿಗ್ರಿ ಅಂತ ಹೇಳಿದೆ. ಉದಾಹರಣೆಗೆ ನಾನು ಹೇಳಿದೆ, ಇವಾಗ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಇವಾಗ ನೀವು ನಿಂತ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ನೇರವಾಗಿ ನೋಡ್ತೀರಾ ಅಂತ ಇಟ್ಕೊಳ್ಳಿ. ನಿಮಗೆ 90 ಡಿಗ್ರಿ ಈ ಕಡೆ ಏನಾರ ಕಾಣುತ್ತಾ? ಈ ಕಡೆ ಬರುತ್ತೆ, ಇಷ್ಟು ಮಾತ್ರ ಕಾಣುತ್ತಲ್ವಾ? ಸೊ ಇದರಲ್ಲಿ ವ್ಯಾಪ್ತಿಯಲ್ಲಿ ಏನೇನು ಬರುತ್ತೋ ಅದನ್ನ ಮಾತ್ರ ಲೆಕ್ಕ ತಗೊಂಡಿದ್ದಾರೆ ಅಂತ ಹೇಳಿದೆ. ಆಗ ಸೂರ್ಯನ ಮಧ್ಯ ರೇಖೆಯನ್ನ ಒಂದು ಲೈನ್ ಅನ್ನು ಎಳೆದು ಮೇಲ್ಗಡೆ 9 ಡಿಗ್ರಿ, ಕೆಳಗಡೆ 9 ಡಿಗ್ರಿ ಲೈನು. ಅಂದ್ರೆ ಗುರುಗಳೇ, ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ತಿರೋದು ಬರೀ ಹೌ ಅ ನಕ್ಷತ್ರ ಪುಂಜ ಇಸ್ ಕನ್ಸಿಡರ್ಡ್ ಅಂತ. ಹೌದು. ಅಲ್ಲ, ಇಲ್ಲಿ ನನ್ನ ಪ್ರಶ್ನೆ ಅಂದ್ರೆ ಗುರುಗಳೇ, ಈಗ ಸಾರಿ, ಅದು ನೀವು ಮುಂದಕ್ಕೆ ಹೇಳ್ತೀರೇನೋ ಗೊತ್ತಿಲ್ಲ. ಸೊ ಈಗ ಮುಂದೆ ಇರೋದೆಲ್ಲ ಹೇಳ್ಬಿಡಿ, ಇವಾಗ ನಾನು ಹೇಳಿದ್ ನಿಮ್ಗೆ ಅರ್ಥವಾಯ್ತಾ? ಅಷ್ಟು ಹೇಳಿ ಸಾಕು. ಅಷ್ಟು ಅರ್ಥ ಆಯ್ತು.
ನಾನು ಹೇಳಿದ್ ನಿಮ್ಗೆ ಅರ್ಥವಾಯ್ತಾ ಅಂತ ಹೇಳಿ ಸಾಕು. ನೀವು ಕಲ್ತಿರೋದು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ನಾನು ಹೇಳಿದ್ ನಿಮ್ಗೆ ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳೇ. ಎಸ್ ಎಸ್. ನೋಡಿ, ಈಗ ಇದು ಒಂದು ಸೂರ್ಯ ಅಲ್ವಾ? ಕರೆಕ್ಟ್. ಇದು ಈಗ ರೌಂಡ್ ಆಗಿದೆ, ನಾವು ಪ್ಲಾಟ್ ಆಗಿ ಹಾಕಿದೀವಿ, ಅದನ್ನೇ ನಾನು ಹೇಳಿದ್ದು. ಇದು ಮಧ್ಯ ರೇಖೆನಾ? ಎಸ್. ಇದ್ರ ಸುತ್ತ ನಕ್ಷತ್ರಗಳಿದಾವೆ ಅಂತ ಮಾತಾಡಿದೀವಾ? ಹೌದು ಇದ್ರ ಸುತ್ತ ನಕ್ಷತ್ರಗಳಿದಾವೆ ಅಂತೇಳಿ. ಹೌದು. ಸೊ ಈ ನಕ್ಷತ್ರಗಳು ಏನಾಗತ್ತೆ, ಈ ನಕ್ಷತ್ರಗಳು ಎಲ್ಲಿಂದ ವ್ಯಾಪ್ತಿ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ನಾವು ಒಂದು ಲೈನ್ ಅನ್ನು ಹೇಳಿದ್ರೆ ಹೀಗೆ 360 ಡಿಗ್ರಿ ಒಳಗಡೆ ನಮಗೇನು ಬರುತ್ತೋ ಅದೆಲ್ಲ ನಮಗೆ ಕಾಣುತ್ತೆ ಅಂತ. ಕರೆಕ್ಟ್ ಅಲ್ವಾ? ಆ 360 ಡಿಗ್ರಿ ಒಳಗಡೆ ಕಾಣಲ್ಲ. ಕಾಣೋದು ಎಷ್ಟಪ್ಪ ಅಂತ ಹೇಳಿದ್ರೆ ಬೇರೆ 80 ಡಿಗ್ರಿ ಒಳಗೆ ಮಾತ್ರ ಕಾಣ್ತಾ ಇರುತ್ತೆ ಅಷ್ಟೇ. ಅದು 80 ಡಿಗ್ರಿ ಒಳಗೆ ಮಾತ್ರ ನಮಗೆ ಕಾಣ್ತಾ ಇರುತ್ತೆ ಅಂತ ಹೇಳ್ತಾ ಇರೋದು. ಕ್ಲಿಯರ್ ಆಗ್ತದೆ. ಓಕೆ. ಆ 80 ಡಿಗ್ರಿ ಏನಪ್ಪಾ ಅಂದ್ರೆ ರೌಂಡ್, ಇದು ಗೋಳು ಇದು ಬಾಲ್. ಇದು ಈ ಬಾಲ್ ತುದಿ ಭಾಗ ಇರುತ್ತಲ್ವಾ ಇಲ್ಲಿ, ಈ ಬಾಲ್ ನ ತುದಿ ಭಾಗದಿಂದ ನಿಂತ್ಕೊಂಡು ನೋಡಿದಾಗ ಹಿಂಗೆ ನೋಡಿದಾಗ ಈ ಪಾಯಿಂಟ್ ಇದು ಮೆಜರ್ ಮಾಡಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಇದು 9 ಡಿಗ್ರಿ. ಇದು 9 ಡಿಗ್ರಿ ವ್ಯಾಪ್ತಿ ಒಳಗಡೆ ಏನೇನ್ ಕಾಣ್ತಾ ಇದೆಯೋ ನೋಡಿ. ಗ್ರಹಗಳೆಲ್ಲ ಇಲ್ಲೇ ಬರೋದು, ಗ್ರಹಗಳು ಇಲ್ಲೇ ಬರೋದು, ಈ ನಕ್ಷತ್ರಗಳು ಇಲ್ಲೇ ಬರೋದು. ಇಷ್ಟು ಮಾತ್ರ ತಗೊಂಡಿದ್ದಾರೆ. ಅದು ಕನ್ಸಿಡರ್ ಎಷ್ಟು ಮಾತ್ರ ಮಾಡಿದ್ದಾರೆ? 28 ನಕ್ಷತ್ರಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಓಕೆ. ಆ 28 ನಕ್ಷತ್ರಗಳು ಎಲ್ಲೆಲ್ಲಿದ್ದಾವೆ, ಹೇಗಿದೆ ಅಂತೇಳಿ ಮುಂದಕ್ಕೆ ನೋಡಬೇಕು. ಇದೆಲ್ಲ ಎಷ್ಟು ಡಿಗ್ರಿ ಒಳಗಿದೆ? 360 ಡಿಗ್ರಿ ಒಳಗಡೆ 28 ನಕ್ಷತ್ರ ಇದೆ ಅಂತೇಳಿ ಮಾಡಿದ್ದಾರೆ. ಆ ಮಾಡಿದವ್ರು ಏನ್ ಮಾಡಿದ್ರು, ಈ 28 ನಕ್ಷತ್ರಗಳನ್ನ ಮಾಡ್ತಾ ಹೋಗುವಾಗ, ಹಂಚುತ್ತಾ ಹೋಗುವಾಗ, ನೋಡ್ತಾ ಹೋಗುವಾಗ ಈ ಒಂದು 28ನೇ ನಕ್ಷತ್ರ ಅಂತಕ್ಕಂಥ ಒಂದು ಅಭಿಜಿನ್ ನಕ್ಷತ್ರ ಅಂತ. ಇದು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಇದು ಉತ್ತರಾಷಾಢ ಮತ್ತೆ ಶ್ರವಣ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅರ್ಥವಾಯ್ತಾ? ಉತ್ತರಾಷಾಢ ಮತ್ತೆ ಅಂದ್ರೆ ಉತ್ತರಾಷಾಢ ಮತ್ತೆ ಶ್ರವಣ, ಈ 2 ನಕ್ಷತ್ರದ ಮಧ್ಯದಲ್ಲಿರ್ತಕ್ಕಂಥದ್ದು ಇದು ಅಭಿಜಿನ್ ನಕ್ಷತ್ರ. ಇದರ ವ್ಯಾಪ್ತಿ ಬೇರೆ 3 ಡಿಗ್ರಿ 20 ನಿಮಿಷನೇ. ಸೊ ಹಾಗಾಗಿ ಅದನ್ನ ಏನ್ ಮಾಡಿದ್ರು, ಇದು ನಮ್ಮ ಋಷಿಮುನಿಗಳು ಫಲ ವಿಭಾಗಕ್ಕೆ ಅಂತ ಬರುವಾಗ ಅಭಿಜಿನ್ ನಕ್ಷತ್ರವನ್ನ ಬಿಟ್ಟುಬಿಟ್ರು. ಅಭಿಜಿನ್ ನಕ್ಷತ್ರವನ್ನ ಬಿಟ್ಟುಬಿಟ್ಟು ನಾವು ತಗೊಂಡಿದ್ದು 27 ನಕ್ಷತ್ರಗಳು. ಕೆಲವು ಸೂಕ್ಷ್ಮವಾದಂತಹ ಪಾಯಿಂಟ್ ಅನ್ನ ಬಂದಾಗ ಈ ಉತ್ತರಾಷಾಢ ನಕ್ಷತ್ರದ ಕೊನೆ ಪಾದ ಮತ್ತೆ ಶ್ರವಣ ನಕ್ಷತ್ರದ ಮೊದಲನೇ ಪಾದದಲ್ಲಿ ಏನಾದ್ರೂ ಮಗು ಹುಟ್ಟಿದೆ ಅಂದ್ರೆ ಅದಕ್ಕೆ ವಿಶೇಷವಾದ ಫಲವನ್ನ ಹೇಳ್ತಾರೆ. ಓಕೆ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ನೀವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸೂರ್ಯನನ್ನ ಸೆಂಟರ್ ಮಾಡಿ ಸೂರ್ಯನ 360 ಡಿಗ್ರಿ ಸುತ್ತಳತೆಯಲ್ಲಿ ನೋಡುವಾಗ ಗೋಚರವಾಗಿದ್ದು 28 ನಕ್ಷತ್ರಗಳು. ಆ 28 ನಕ್ಷತ್ರಗಳು ಒಂದು ಸಮಪ್ರಮಾಣವಾಗಿ ಅಳತೆ ಮಾಡ್ತಾ ಹೋದ್ರು. ಅದರಲ್ಲಿ ಅಭಿಜಿನ್ ನಕ್ಷತ್ರ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿದ್ದಂತ ಒಂದು ನಕ್ಷತ್ರ. ಅದಕ್ಕೆ ಅದನ್ನ ಬಿಟ್ಟುಬಿಟ್ಟು ಒಟ್ಟು 27 ನಕ್ಷತ್ರ ಅಂತ ತಗೊಂಡಿದ್ದಾರೆ. ಅರ್ಥವಾಯ್ತಾ? ಯಾರಿಗೂ ಅರ್ಥವಾಗಿಲ್ಲ ದಯವಿಟ್ಟು ಕೇಳಿ, ತಪ್ಪೇನಿಲ್ಲ ಕೇಳೋದ್ರಲ್ಲಿ. ಯಾಕೆ ಕೇಳಿದ್ರಿ ಅಂತ ಯಾರು ಕೇಳಲ್ಲ ನಿಮ್ಮನ್ನ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಒಂಥರ ಗೊಂದಲ ಆಗ್ಬಿಡುತ್ತೆ ನಿಮ್ಗೆ. ಕಾನ್ಸೆಪ್ಟ್ ಅರ್ಥ ಆಗೋಗ್ಬಿಟ್ರೆ ಒಂಥರ ಫ್ರೀ ಆಗಿರುತ್ತೆ. ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೂ ಒಂಥರ ಸಂತೋಷ ಆಯ್ತಪ್ಪ, ನಾನು ಇವತ್ತೇನೋ ತಿಳ್ಕೊಂಡೆ ಅಂತೇಳಿ. ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ತಲೆನೋವು ಆಗ್ಬಿಡುತ್ತೆ. ಹೋಗಪ್ಪ, ಯಾರು ಕ್ಲಾಸ್ಗೆ ಹೋಗ್ತಾರೆ, ಏನು ಅರ್ಥವಾಗ್ತಿಲ್ಲ ಅಂತ ಹೋಗ್ಬಿಡುತ್ತೆ. ಅದಕ್ಕೆ
ಇವತ್ತು ಅರ್ಥವಾಗಿಲ್ಲ ಅಂತಂದ್ರೆ ಅದು ಇವತ್ತೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಸುಮ್ನೆ ಅರ್ಥವಾಯ್ತು ಅಂತ ಹೇಳೋದಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು. ನನಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು. ಉತ್ತರ ಕೊಡ್ತೀರಾ ಇವಾಗ? ಇಲ್ಲ ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ಕೇಳ್ತೀರಾ ಉತ್ತರ ಕೊಡ್ತೀರಾ? ಉತ್ತರ ಕೊಡ್ತೀರಾ? ಸೂರ್ಯನ ಸುತ್ತ ಅಂದ್ರೆ ಎಷ್ಟು ವ್ಯಾಸ ಎಷ್ಟು? ಸೂರ್ಯನ ಸುತ್ತ ಅಂದ್ರೆ ವ್ಯಾಸನಾ? ಹೌದು. ವ್ಯಾಸ ಇಸ್ ಈಕ್ವಲ್ ಟು 360 ಡಿಗ್ರಿನಾ? 360 ಡಿಗ್ರಿ. ಹೌದು. 360 ಡಿಗ್ರಿ. ಸೊ 360 ಡಿಗ್ರಿನಲ್ಲಿ ಒಟ್ಟು ಎಷ್ಟು ನಕ್ಷತ್ರ ಅಂತ ಹೇಳಿದ್ವಿ ಇವಾಗ ಅವರು? 28 ಗುರು. 28 ನಕ್ಷತ್ರ ಅಂತ ಹೇಳಿದ್ವಿ. ಅದರಲ್ಲಿ ಅದು ಚಿಕ್ಕದಾಗಿರೋದ್ರಿಂದ ಅದನ್ನ ಬಿಟ್ಟುಬಿಟ್ವಿ. ಸೊ ಅವಾಗ 27 ನಕ್ಷತ್ರಗಳು. ಅವಾಗ ಒಂದು ನಕ್ಷತ್ರ ಈಸ್ ಈಕ್ವಲ್ ಟು ಎಷ್ಟು ವ್ಯಾಪ್ತಿ? ಒಂದು ನಕ್ಷತ್ರದ ವ್ಯಾಪ್ತಿ ಎಷ್ಟು? 9 ಡಿಗ್ರಿ ಅಂತ ಹೇಳ್ಬೋದು. 360 ಡಿಗ್ರಿ ಡಿವೈಡೆಡ್ ಬೈ 27. 3 ಡಿಗ್ರಿ 20 ನಿಮಿಷ ಅಂತ ಹೇಳ್ಬೋದು ಅವ್ರಿಗೆ. ಕ್ಯಾಲ್ಕುಲೇಟರ್ ಕಾಣ್ತಾ ಇದೆಯಾ? 13 ಡಿಗ್ರಿ 20. ಏನೋ 13 ಡಿಗ್ರಿ 300. ಇಲ್ಲಿ ನೋಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ 360 ಡಿಗ್ರಿ ಡಿವೈಡೆಡ್ ಬೈ 27 ಗುರುಳೆ ಎಷ್ಟಾಯ್ತು? 13 ಡಿಗ್ರಿ 20. 13.33 ಬರ್ತದೆ. ಹಾ, ಇದು ಟೋಟಲ್ ಡಿಗ್ರಿ ಅಂತ ಕರಿತೀವಿ. ಇದು ಇನ್ನು ಡೆಸಿಮಲ್ ಪಾಯಿಂಟ್ ಅಲ್ಲಿ ಇದೆ, ಅಂದ್ರೆ ದಶಮಾಂಶದಲ್ಲಿ ಇದೆ. ಹಾ, ಅದು ಕಟ್ ಪೀಸ್ ಬರ್ತಿರ್ಲಿಲ್ಲ. ಏನ ಈ 0.33 ಇದೆಯಲ್ವಾ, ಇದನ್ನ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇಂಟು 60 ಮಾಡಿ ಎಷ್ಟು ಬರುತ್ತೆ? ಎಷ್ಟು ಬಂತು? 13 ಡಿಗ್ರಿ 20 ನಿಮಿಷ ಬರ್ತದೆ. ಸೊ ಅವಾಗ 13 ಡಿಗ್ರಿ 20 ನಿಮಿಷ. ಸೊ 27 ನಕ್ಷತ್ರ, 27 ನಕ್ಷತ್ರಗಳು ಇದಾವೆ. ಅದನ್ನ ಒಂದು ನಕ್ಷತ್ರ ವ್ಯಾಪ್ತಿ ಈಸ್ ಈಕ್ವಲ್ ಟು 13 ಡಿಗ್ರಿ 20 ನಿಮಿಷ. ಸೊ ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಮರೆಯಬಾರದು. ಜ್ಯೋತಿಷ್ಯವನ್ನ ಹೇಳಿದಾಗಲ್ಲ ನಕ್ಷತ್ರದ ವ್ಯಾಪ್ತಿ ಇದು ನಿಮಗೆ ಬರಬೇಕು. ನಾನು ಮೊನ್ನೆ ಹೇಳಿದೆ, ಅಕಾಡೆಮಿಕ್ ಎಜುಕೇಶನ್ ತರ ಓದಿದ್ವಿ, ಎಕ್ಸಾಮ್ ಬರ್ದ್ವಿ, ಪಾಸ್ ಆದ್ವಿ, ಬಿಟ್ಬಿಟ್ಟು ಓದ್ವಿ ಅನ್ನಕ್ಕಾಗಲ್ಲ. ಇವತ್ತೇನು ನಿಮಗೆ 13 ಡಿಗ್ರಿ 20 ನಿಮಿಷ ಅಂತಿದೆಯೋ, ಇದೇ ನಿಮ್ಮ ಜ್ಯೋತಿಷ್ಯದ ಲೈಫ್ ಲಾಂಗ್ ಬರೋದು. ನಾಳೆ ಬರುತ್ತೆ ಆಮೇಲೆ ಬಿಟ್ಬಿಡೋದು ಅನ್ನೋದಲ್ಲ. ಸೊ ನಿಮ್ಮ ತಲೆಯಲ್ಲಿ ಏನ್ ಕುತ್ಕೊಂಡ್ಬಿಡ್ಬೇಕು? 27 ನಕ್ಷತ್ರ, ಒಂದು ನಕ್ಷತ್ರ ಈಸ್ ಈಕ್ವಲ್ ಟು 13 ಡಿಗ್ರಿ 20 ನಿಮಿಷ. ಅರ್ಥವಾಯ್ತಾ? ಗುರುಗಳೇ, ಇದು ಕನ್ಫ್ಯೂಷನ್ ಕೇಳಿದ್ರಲ್ಲ, ಒಂದು ಇಮೇಜ್ ಕಳಿಸಿದ್ದೀನಿ ಗುರುಗಳೇ ವಾಟ್ಸ್ಆಪ್ ಅಲ್ಲಿ. ಅವಾಗ್ಲೇ ಅವರು ಕೇಳಿದ್ರಲ್ಲ 9 ಡಿಗ್ರಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತಲ್ಲ, ಜಸ್ಟ್ ಅದೊಂದು ಇಮೇಜ್ ಕಳಿಸಿದೆ ನೋಡಿ ಗುರುಗಳೇ ವಾಟ್ಸ್ಆಪ್ ಅಲ್ಲಿ. ಗುರುಗಳೇ, ಇಲ್ಲಿ 19.8 ಬರುತ್ತಲ್ವಾ, 0.33 into 60. ಇದು ಕಾಣ್ತಾ ಇದೆಯಾ? ಇದು ಕಾಣಿಸ್ತಾ ಇದೆ. ನಾನೇನ್ ಹೇಳಿದೆ ನೋಡಿ, ಈ ಹೈಟ್ ಇದೆಯಲ್ಲ, ಈ ಹೈಟ್ ಮೇಲ್ಗಡೆಯಿಂದ ಈ ಕೆಳಗಡೆ ಹೈಟ್ ಇದೆಯಲ್ವಾ, ಅದು 9 ಡಿಗ್ರೀಸ್. ಈ ಹೈಟ್ ಬಂದು ಈ ಸೂರ್ಯನ ಸೆಂಟರ್ ಮಾಡ್ಕೊಂಡು ಎಣಿಸಿದಾಗ ಇಲ್ಲಿಂದ ಇಲ್ಲಿಗೆ 9, 18 ಡಿಗ್ರಿ ಇರುತ್ತೆ ಅಂತ. ಪಕ್ಕದ ಇಮೇಜ್ ತಗೊಳ್ಳಿ ಗುರುಗಳೇ, ಅದರಲ್ಲಿ ಇನ್ನ ಕ್ಲಾರಿಟಿ ಇದೆ. ಇದು ಫಸ್ಟ್ ನೋಡಿ, ನಕ್ಷತ್ರ ಹೆಂಗ್ ಶೇಡಿಂಗ್ ಇದೆ ಅಲ್ವಾ? ಎಲ್ಲಿಂದ ಬಂತು? ಈ ಭೂಮಿಯಿಂದ
ಭೂಮಿಯನ್ನ ಸುತ್ತ ನಿಂತ್ಕೊಂಡಿರ್ತಕ್ಕಂಥ ಇದು ಸ್ಟೆಲ್ಲರ್ ಅಂದ್ರೆ ನಕ್ಷತ್ರ, ಕಾನ್ಸ್ಟಲೇಷನ್ಸ್. ಎಷ್ಟು ಚೆನ್ನಾಗಿ ಕೊಟ್ಟಿದಾರಲ್ವಾ? ಇದೆಲ್ಲ ನಾವು ಅಸ್ಟ್ರಾನಮಿ ಸ್ಟಡಿ ಮಾಡ್ಬೇಕಂತಾದ್ರೆ ಬೇಕು. ಒಳಗಡೆ ಹೋದ್ರೆ ತುಂಬಾ ಮಜವಾಗಿರುತ್ತೆ. ಮತ್ತೆ ಅದರಿಂದ ಬೇರೆ ಇನ್ನೇನಾದ್ರೂ ಸಿಗುತ್ತೆ. ಇವಾಗ ನಾನೇನ್ ಹೇಳಿದೆ ಅವಾಗ್ಲೇ, ಇದರ ಫೋರ್ಸ್ ಇದ್ರ ಮೇಲೆ ಬೀಳುತ್ತೆ, ಇದರ ಫೋರ್ಸ್ ಇದ್ರ ಮೇಲೆ ಬೀಳೋದ್ರಿಂದ ಗ್ರಹಗಳಿಗಿಂತ ನಕ್ಷತ್ರದ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ನಾನು. ಓಕೆ, ಅದಾದ್ಮೇಲೆ ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಈ ನಕ್ಷತ್ರಗಳನ್ನ ಗುರುತಿಸಿದ ಮೇಲೆ 13 ಡಿಗ್ರಿ 20 ನಿಮಿಷ ಆಗಿದೆ. ಅದನ್ನ ಒಂದೊಂದು ನಕ್ಷತ್ರ ಅಂತ ನೋಡ್ತಾ ಹೋಗುವಾಗ ಬೇರೆ ಬೇರೆ ತರ ಕಾಲ್ಪನಿಕವಾದಂತಹ ಚಿತ್ರಣಗಳು ಗೋಚರವಾಗ್ತಾ ಹೋಗುತ್ತೆ ಅವರಿಗೆ. ಸೊ ಅದನ್ನೇ ಇಲ್ಲಿ ತೋರಿಸಿರೋದು ನೋಡಿ. ಇಲ್ಲಿ ಒಳಗಡೆ ನಕ್ಷತ್ರದ ಒಂದು ಕಾಲ್ಪನಿಕವಾದಂತ ಚಿತ್ರಣ ಕಾಣ್ತಾ ಇದೆ. ಜೆಮಿನಿ, ಟೆರಸ್, ಏರಿಸ್ ಅಂದ್ರೆ ಮೇಷ ಅಲ್ವಾ? ಆ ಮೇಷ ರಾಶಿ ಒಳಗಡೆ ಅಶ್ವಿನಿ ನಕ್ಷತ್ರ ನೋಡಿ ಈ ತರ ಒಂದು ಶೇಪ್ ಅಲ್ಲಿ ಇರುತ್ತೆ. ಸೊ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಕ್ಷತ್ರ ಅಂತಕ್ಕಂಥದ್ದು 27 ನಕ್ಷತ್ರ ಅಂತ ತಗೊಂಡಿದ್ದಾರೆ. ಆದರೆ ಅದು ಸಿಂಗಲ್ ನಕ್ಷತ್ರ ಅಲ್ಲ, ನಕ್ಷತ್ರ ಮಂಡಲ. ಅದು ಸಿಂಗಲ್ ನಕ್ಷತ್ರ ಅಲ್ಲ. ಕೆಲವು ನಕ್ಷತ್ರಗಳ ಗುಂಪು ಒಂದು ಕಾಲ್ಪನಿಕವಾದ ರೇಖೆಯನ್ನ ಎಳೆದಾಗ ಆ 13 ಡಿಗ್ರಿ 20 ನಿಮಿಷದಲ್ಲಿ, ಅಂದ್ರೆ ಸೂರ್ಯನಿಂದ 13 ಡಿಗ್ರಿ 20 ನಿಮಿಷದಲ್ಲಿ ನೋಡಿದಾಗ ಒಂದು ಕಾಲ್ಪನಿಕವಾದಂತ ಚಿತ್ರಣ ಕಾಣ್ತಾ ಇರುತ್ತೆ. ಆ ಚಿತ್ರಣದ ನಕ್ಷತ್ರದ ಗುಂಪುಗಳಿಗೆ ಹೆಸರನ್ನ ಕೊಡ್ತಾ ಹೋದರು. ಅಶ್ವಿನಿ, ಭರಣಿ ಅಂತೇಳಿ 27 ನಕ್ಷತ್ರ ಅಂತ ಹೇಳಿದ್ರು, ಕರೆಕ್ಟು. ಅದಾದ್ಮೇಲೆ ಏನ್ ಮಾಡಿದ್ರು, ಅದು ಒಂದೇ ನಕ್ಷತ್ರ ಅಲ್ಲ, ಅದರಲ್ಲಿ 106 ಕಾಂಬಿನೇಷನ್ ಇರ್ತಕ್ಕಂಥ ನಕ್ಷತ್ರಗಳಿದಾವೆ. ಅದರದೇ ಆದಂತ, ಈಗ ನಕ್ಷತ್ರ ಕೆಲವು ಹತ್ರ ದೂರ ಆಗುತ್ತಲ್ವಾ, ಆ ತರ ಏನಾಯ್ತು, ನಾವು ದೃಷ್ಟಿ ನೋಡಿದಾಗ ನಮಗೆ ಕಂಡಂತ ಒಂದು ರೇಖೆ, ಅದಕ್ಕೆ ಒಂದು ರಂಗೋಲಿ ತರ ಕಾಲ್ಪನಿಕವಾದಂತ ರೇಖೆಗಳನ್ನ ಎಳೆದ್ರು. ಆ ಕಾಲ್ಪನಿಕ ರೇಖೆಯನ್ನು ಎಳೆದಾಗ ಯಾವುದೋ ಒಂದು ಚಿತ್ರ ಕಾಣಿಸುತ್ತೆ ಅವರಿಗೆ. ಆ ಚಿತ್ರ ಕಂಡಿದ್ದಕ್ಕೆ ಅವ್ರೇನ್ ಮಾಡಿದ್ರು, ಹೆಸರನ್ನ ಕೊಟ್ರು. ಸೊ ರೇಖಾಶಾಸ್ತ್ರ ಪ್ರಾರಂಭವಾಯಿತು. ಯಂತ್ರ ಮಂತ್ರ ಪ್ರಾರಂಭವಾಗಿದ್ದು ಹೀಗೇನೆ. ನೀವು ಅಶ್ವಿನಿ ಯಂತ್ರ ಬರೀಬೇಕು ಅಂದ್ರೆ ಅಶ್ವಿನಿ ರೇಖೆಯನ್ನ ಬರೀಬಹುದು. ಈ ಗುಟ್ಟಿದು ಅರ್ಥವಾಯ್ತಾ? ನಿಮಗೇನಾದ್ರೂ ಅಶ್ವಿನಿ ಗ್ರಹ ದೋಷ ಇದೆ ಅಂತ ಹೇಳಿದ್ರೆ ಅಶ್ವಿನಿ ಯಂತ್ರವನ್ನ ಬರೀಬಹುದು, ಮಂತ್ರವನ್ನ ಬರೀಬಹುದು. ಅಲ್ಲಿ ಏನ್ ಕಾಣ್ತಾ ಇದೆ ಇವಾಗ ಶೇಪು, ಬಟ್ ಆ ಶೇಪನ್ನ ನೀಟಾಗಿ ನಮಗೆ ಬರೆಯೋದಕ್ಕೆ ಬರಬೇಕು. ಬಂತು ಅಂದ್ರೆ ಆ ಶೇಪನ್ನ ಇಟ್ಕೊಂಡು ನೀವು ಮಂತ್ರ ಬರೀಬಹುದು. ಗೊತ್ತಾಗಿದೆಯಾ ವಿಷಯ ಅಲ್ವಾ ಇದು? ಗುರುಗಳೇ, ಒಂದ್ ಡೌಟ್ ಇದೆ. ಏನು? ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ ಗುರುಗಳೇ, ಹೌದು. ಹಿಂಗಡೆ ಬರುದ್ರಲ್ಲ ಇನ್ನೊಂದು ಸ್ಲೈಡ್ ಅಲ್ಲಿ, ಹಾ, ಇಲ್ಲ ಡಿಗ್ರೀಸ್ ಬರುದ್ರಲ್ಲ 360 ಡಿವೈಡೆಡ್ ಬೈ, ಅಲ್ಲಿ ಹೌದು. 0.33 into 6 19.8 ಬರುತ್ತೆ. ಅದು ರೌಂಡ್ ಆಫ್ ಮಾಡ್ಕೊಂಡಿದೀವಾ? ಸರ್ ಇಲ್ಲ, ಇಲ್ಲಿ ನಿಮಿಷ ಅಂತ ಬಂದಾಗ 60 ಡಿಗ್ರಿಗೆ ಎಂಟ್ ಮಾಡ್ತೀವಿ. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿದಾಗ ಅದು ಬೇರೆ ಬರುತ್ತೆ. ಬೇರೆ ಏನ್ ಬರಲ್ಲ, ಡೆಸಿಮಲ್ ಬರುತ್ತೆ ಅಷ್ಟೇ. ಬೇರೆ ಏನ್ ಬಂತು, ಡೆಸಿಮಲ್ ಬರುತ್ತೆ. ಅದು 100. ಈಗ ಕ್ಯಾಲ್ಕುಲೇಟ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ 100 ಆಗಿ ಡಿವೈಡ್ ಮಾಡ್ಕೊಳುತ್ತೆ ಅಲ್ವಾ? ಹೌದು. ನಮ್ಮದು ಸೆಕೆಂಡ್ ಬಂದು 16 ಅಲ್ಲಿ ತಗೊಳ್ತೀವಿ ನಾವು. ಕರೆಕ್ಟ್. ಅವಾಗ ಏನಾಯ್ತು, ಈ 360 ಡಿಗ್ರಿ ಅಂತಕ್ಕಂಥದ್ದು ಒಂದು ರೌಂಡು, ಅದನ್ನ 27 ಡಿವೈಡ್ ಮಾಡಿದ್ವಿ. ಅವಾಗ 13.3333 ಡಿಗ್ರಿ ಅಂತ ಬಂತಿದ್ದು. ಕರೆಕ್ಟ್. ಈ 0.33 ಏನ್ ಬಂತು, ಇದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕು ನಾವು. ಓಕೆ. ಸೊ ಅವಾಗ 0.33 into 60 ನಿಮಿಷ ಮಾಡಿ ಎಷ್ಟು ಬರುತ್ತೆ? 19.8 ಬರುತ್ತೆ. ಯಾಕೆ ಸರ್ 0.33 into 60? ಹೌದು ಗುರುಗಳೇ, 19.8 ಬರ್ತಾ ಇದೆ. ಹೌದು, ಅಂದ್ರೆ ರೌಂಡ್ ಫಿಗರ್ ಅದೇ. ಓಕೆ, ನೀವು ಇದ್ರಲ್ಲಿ ಮಾಡ್ತಿದ್ದೀರಾ, 19.88 ಬರ್ತಿದ್ಯಾ? ಹೌದು. ಸೊ ಇದನ್ನ ನಾವು 20 ಅಂತ ಕನ್ಸಿಡರ್ ಮಾಡ್ಬೋದಾ? ಅದನ್ನೇ ಕೇಳ್ತಾ ಇದ್ದೀನಿ, ರೌಂಡ್ ಆಫ್ ರೌಂಡ್ ಫಿಗರ್ ಆಗಿ. ಕೆಲವು ನೋಡಿ, ನಮ್ಮ ಇದ್ರಲ್ಲಿ, ನಮ್ಮ ಕಂಪ್ಯೂಟರ್ ನಲ್ಲಿ, ನಮ್ಮ ಕ್ಯಾಲ್ಕುಲೇಟರ್ ನಲ್ಲಿ 20 ಕರೆಕ್ಟ್ ಆಗಿ ಬಂದ್ಬಿಡ್ತು.
ಅದು ಯಾಕೆ ಅಂದ್ರೆ ನೀವು ನಂಬರ್ ಆಫ್ ಥ್ರೀಸ್ ಜಾಸ್ತಿ ಇಟ್ಕೊಂಡಿದ್ದೀರಾ. ನಂಬರ್ ಆಫ್ 3 ಅಲ್ಲಿ ಜಾಸ್ತಿ ಇತ್ತು. ಅದು ನಾವು ಡೈರೆಕ್ಟ್ ಆಗಿ ಅದೇನಿದೆಯೋ ಅದನ್ನ ಹಾಗೆ ತಗೊಂಡ್ವಿ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನೋಡಿ 360 ಡಿಗ್ರಿ ನೋಡಿ 360 ಡಿವೈಡೆಡ್ ಬೈ 27 ಮಾಡಿದ್ವಿ. ಎಟ್ ಬಂತು 13.333 ಅಂತ ಬಂತು. ಮೈನಸ್ 13 ಮಾಡಿದೆ, ಅದು ಎಷ್ಟಿದೆ ಅಷ್ಟು ಉಳ್ಕೊಳ್ತು. ಇಂಟು 60 ಮಾಡಿದೆ 20 ಬಂತು ಅಲ್ವಾ. ಸೊ ಅಥವಾ ನಿಮ್ಮಲ್ಲಿ 19.88 ಅಂತ ಬಂದ್ರು ಸಹ 20 ಅಂತ ತಗೊಳ್ಬೋದು ಅದನ್ನ ಅಲ್ವಾ. 0.5 ಗಿಂತ ಎಕ್ಸ್ಟ್ರಾ ಇದೆ ತಗೊಬೋದು ಅಂತ ಹೇಳಿದೀವಲ್ವಾ, ಹೇಳಿದಾರಲ್ವಾ. ರೌಂಡ್ ಅಪ್ ತಗೊಳ್ಬೋದಲ್ವಾ. ಎಸ್. ಸೊ ಅವಾಗ ಏನ್ ಮಾಡಿದ್ರೆ ಇವಾಗ ಮತ್ತೆ ಇಲ್ಲಿಗೆ ಬರೋಣ. ಕಾಲ್ಪನಿಕವಾದಂತ ರೇಖೆಗಳನ್ನ ಎಳಿತಾ ಹೋದ್ರು ಅಂತ ಹೇಳಿದ್ವಿ. ಆ ಕಾಲ್ಪನಿಕ ರೇಖೆ ಈ ಒಂದು ನಕ್ಷತ್ರದ ಪುಂಜಗಳು. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಅಂತೇಳಿ ನಕ್ಷತ್ರದ ಪುಂಜಗಳು ಪ್ರಾರಂಭವಾಯಿತು. ಈಗ ನೀವೇನ್ ಮಾಡಬೇಕು, ನಕ್ಷತ್ರವನ್ನ ಬರ್ಕೊಳ್ಬೇಕು. ಬರ್ಕೊಳ್ಳಿ. ಹೀಗೆ ನಕ್ಷತ್ರ ಅಂತಕ್ಕಂಥದ್ದು ಬರೀ ಒಂದೇ ನಕ್ಷತ್ರ ಅಲ್ಲ, ಈ ತರ 10 ಹಲವಾರು ನಕ್ಷತ್ರ ಇರ್ತಕ್ಕಂಥದ್ದು. ಅಶ್ವಿನಿ ಬರ್ಕೊಳ್ಳಿ, ಕಂಠಪಾಠ ಆಗಬೇಕು, ಲೈನ್ ಆಗಿ ಬರೀಬೇಕು. ಲೈನ್ ಹಾಕೊಳ್ಳಿ. ತರ ಅಶ್ವಿನಿ, ಭರಣಿ, ಕೃತಿಕಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರೀಲೇಬೇಕು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ. ನನಗೂ ಸ್ವಲ್ಪ ಕಂಠಪಾಠ ಆಗತ್ತೆ ನಿಮ್ ಜೊತೆ ಸೇರ್ಕೊಂಡು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ. ಆಮೇಲೆ ಮೃಗಶಿರ, ಆರಿದ್ರ, ಆಮೇಲೆ ಪುನರ್ವಸು, ಪುಷ್ಯ, ಆಶ್ಲೇಷ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಕುಬ, ಉತ್ತರ, ಹಸ್ತ, ಉತ್ತರ ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಧನಿಷ್ಠ, ಧನಿಷ್ಠ. ಆಮೇಲೆ ಶತ ಬಿಷ, ಶತ ಬಿಷ, ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ, ರೇವತಿ. ಕಾಣ್ತಾ ಇದೆಯಾ ಇದು? ಒಂದ್ಸಾತಿ ನಾನೊಂದ್ಸಾತಿ ಹೇಳ್ತೀನಿ, ನೀವು ಹಾಗೆ ಹಿಂದ್ಗಡೆನೆ ಇದು ಹಂಗೆ ಕಣ್ಣು ಮುಚ್ಕೊಂಡು ಕೇಳ್ಕೊಳ್ಳಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಭ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ. ಯಾರಾದ್ರೂ ಒಬ್ರು ಹೇಳ್ತೀರಾ ನೋಡೋಣ? ಹೇಳಿ ನೋಡೋಣ.
ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಾಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಇದನ್ನ ನಾಳೆ ನೀವು ಹಾಗೆ ನನಗೆ ಹೇಳ್ಬೇಕು. ಯಾರನ್ನ ಕೇಳ್ತೀನೋ ಅವರು ಆರ್ಡರ್ ಆಗಿ ಹೇಳಬೇಕು. 27 ನಕ್ಷತ್ರಗಳನ್ನ ಆರ್ಡರ್ ಆಗಿ ಹೇಳಬೇಕು. ಕಂಠಪಾಠ ಮಾಡಿ ಆರ್ಡರ್ ಆಗಿ ಹೇಳಬೇಕು. ಯಾರನ್ನ ಬೇಕಾದ್ರೆ ಕೇಳ್ತೀನಿ, ಕೇಳಿದ್ರೆ ಉತ್ತರ ಕೊಡ್ಬೇಕು ನನಗೆ. ನಿಧಾನವಾದ್ರೂ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ಬರ್ಬೇಕು. ಯಾಕಂದ್ರೆ ಇದೇ ಬೇಸ್, ಇಲ್ಲಿಂದಾನೇ ಶುರುವಾಗೋದು ನಿಮ್ಗೆ ಪಾಠ. ಜ್ಯೋತಿಷ್ಯ ಶುರುವಾಗದೆ ಇವಾಗ ಇಲ್ಲಿಂದಾನೆ. ಓಕೆ, ಇಲ್ಲಿ ಏನ್ ಬರ್ದಿದೀವಿ? ಸಂಖ್ಯೆ ಅಂತ ಬರ್ದಿದೀವಲ್ವಾ? ಅಶ್ವಿನಿಯ ಮುಂದೆ 3 ನಕ್ಷತ್ರಗಳು ಸೇರಿ ಅಶ್ವಿನಿ ರೂಪವನ್ನ ತಾಳಿದೆ ಅಂತ ಬರ್ಕೊಳ್ಳಿ. ಇಲ್ಲಿ ಆಕಾರ ಅಂತ ಬರ್ದಿದ್ದೀನಿ. ಅಶ್ವಿನಿಯ 3 ಇದನ್ನ ಸೇರಿದಾಗ ಯಾವ ತರ ಕಾಣುತ್ತೆ ಅಂತ ಹೇಳಿದ್ರು? ಕುದುರೆ ರೂಪವಾಗಿ ಕಾಣುತ್ತೆ. ಇದಕ್ಕೆ ಗ್ರಹಾಧಿಪತಿ ಯಾರಂದ್ರೆ ಕೇತು. ಅಧಿದೇವತೆ ಯಾರಪ್ಪ ಅಂದ್ರೆ ಅಶ್ವಿನಿ ದೇವತೆ. ಗುಣ ಯಾವ್ದಪ್ಪ ಅಂದ್ರೆ ಶುಭ. ವಿಶೇಷ ಗುಣ ಯಾವ್ದಪ್ಪ ಅಂದ್ರೆ ಕ್ಷಿಪ್ರ ಅಂತ. ಈ 3 ಸಂಖ್ಯೆ ಅಂತಕ್ಕಂಥದ್ದು ನೀವು ನ್ಯೂಮರಾಲಜಿ ಪ್ರಕಾರ ಯೂಸ್ ಮಾಡ್ಕೊಳ್ಬಹುದು. ಅಶ್ವಿನಿ ಗ್ರಹಗಳಿಂದ ನಿಮಗೆ ಏನಾದ್ರೂ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಕುದುರೆಗೆ ಹುಲ್ಲನ್ನು ತಿನ್ನಿಸಿ, ಕುದುರೆಗೆ ಫೋಟೋವನ್ನು ಇಟ್ಕೊಳ್ಳಿ, ಕುದುರೆಗೆ ಏನಾದ್ರೂ ಸಹಾಯ ಮಾಡಿ. ಕುದುರೆ ಓಡಿಸೋರಿಗೆ ಕುದುರೆಗೆ ಕೇತು ಗ್ರಹ ಅಂತಕ್ಕಂಥದ್ದು ದಶವನ್ನ ಇಂಡಿಕೇಶನ್ ಮಾಡುತ್ತೆ. ಅಧಿದೇವತೆ ಅಲ್ಲಿ ನಿಮಗೇನಾದ್ರೂ ಅಶ್ವಿನಿ ಕೇತು ದೇವಸ್ಥಾನದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಯಾವುದಾದ್ರೂ ಅಷ್ಟಮಾಧಿಪತಿನೋ ಪಂಚಮಾಧಿಪತಿನೋ ದುಸ್ಥಾನಾಧಿಪತಿಗಳು ಏನಾದ್ರು ಕುತ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ಆಕ್ಟಿವೇಟ್ ಮಾಡ್ಬೇಕಂತಂದ್ರೆ ಅಶ್ವಿನಿ ದೇವತೆಗಳನ್ನ ಇಡ್ಕೊಂಡ್ರೆ, ಅಶ್ವಿನಿ ದೇವತೆಗಳನ್ನ ಪೂಜೆ ಮಾಡಿದ್ರೆ, ಅಶ್ವಿನಿ ದೇವತೆಗಳಿಗೆ ಏನಾದ್ರೂ ನಾವು ಸಹಾಯ ಮಾಡಿದ್ರೆ ನಮಗೆ ಆ ಒಳಗಡೆ ಇರ್ತಕ್ಕಂಥ ಗ್ರಹ ಕಿರಣಗಳು ಆಕ್ಟಿವೇಟ್ ಆಗುತ್ತೆ. ಅದ್ರ ಗುಣ ಯಾವ್ದಪ್ಪ ಅಂದ್ರೆ ಶುಭ. ಅಂದ್ರೆ ನೀವು ಇದನ್ನ ಶುಭ ಕಾರ್ಯಗಳಿಗೆ ಯೂಸ್ ಅನ್ನ ಮಾಡಬಹುದು. ಕ್ಷಿಪ್ರ ಅಂತ ಹೇಳಿದ್ರೆ ಏನು? ಕ್ಷಿಪ್ರ ಅಂತ ಹೇಳಿದ್ರೆ ವೇಗವಾಗಿ. ಕ್ಷಿಪ್ರ ಅಂತಕ್ಕಂಥದ್ದೇನೋ ವೇಗವಾಗಿ ಅಂತ. ಕ್ಷಿಪ್ರ, ಉಗ್ರ, ಸಾಧಾರಣ, ಮಧ್ಯಮ ಅಂತೆಲ್ಲ ಬರುತ್ತೆ. ಅದನ್ನೆಲ್ಲ ನಾಳೆ ಬರೆಸ್ತೀನಿ. ಆ ಕ್ಷಿಪ್ರ ಅಂತ ಅದಕ್ಕೆ ನಾವು ಇವಾಗ ಇನ್ಮೇಲೆ ನೀವು ಬೇರೆ ಕೇಳ್ಕೊಳ್ಳೋದಲ್ಲ, ಒಳಗಡೆ ಹೋಗ್ಬೇಕು. ಒಂದೊಂದು ನಕ್ಷತ್ರಗಳಲ್ಲೂ ನಿಂತು ನೋಡಿ ಕಲಿತು ದೇವತೆ ಯಾರು, ಅಧಿದೇವತೆ ಯಾರು, ಅದು ಎಂತ ಗ್ರಹ, ಅದು ಊರ್ಧ್ವ ಮುಖವಾಗಿ ನಡೆಯುತ್ತಾ, ಅದೋ ಮುಖವಾಗಿ ಇರುತ್ತಾ, ವೇಗವಾಗಿ ನಡೆಸುತ್ತಾ ಅನ್ನೋದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕ್ಷಿಪ್ರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು? ಕ್ಷಿಪ್ರ ಅಂದ್ರೆ ಏನು? ವೇಗವಾಗಿ. ವೇಗವಾಗಿ. ಅವಾಗ ನಿಮಗೇನಾದ್ರೂ ಒಂದು ವೇಗವಾಗಿ ಕೆಲಸ ನಡಿಬೇಕು ಅನ್ನೋದಾಗಿದ್ರೆ ಆ ಒಂದು ಕ್ಷಿಪ್ರಗ್ರಹ ನಕ್ಷತ್ರವನ್ನ ನೀವು ನೋಡಿ ಕೊಡಬಹುದು ಮುಹೂರ್ತ ಭಾಗದಲ್ಲಿ. ಯಾರು ಫಸ್ಟ್ ಕೇಳಿದ್ರಲ್ಲ ಮುಹೂರ್ತ ಭಾಗ ಅಂತೇಳಿ, ಸೊ ಮುಹೂರ್ತ ಭಾಗ ಬರಬೇಕಾದ್ರೆ ಇದೆಲ್ಲ ನಮಗೆ ಚೆನ್ನಾಗಿ ಕರಗತವಾಗಿರಬೇಕು. ಆವಾಗ ನಾವು ಮುಹೂರ್ತ ಭಾಗಕ್ಕೆ ಎಂಟ್ರಿ ಮಾಡಕ್ಕಾಗೋದು. ಸೊ ಮುಹೂರ್ತ ಭಾಗವನ್ನು ಯಾವ ತರ ಕೊಡ್ತಾರೆ ಅಂತ